ಮಾಡೋದು ಇದೆಯಾ ನೋಡು. ಹಾಕಿದೀಯಾ? ಹಾಕ್ದೇನೋ ಪ್ರಶಾಂತ? ಹಾಕಿದೀನಿ ಕಣೋ. ಓಕೆ. ಹೋಗ್ತಾ ಇರೋದು ಯಾವ ಊರು ನಾವು? ಅದು ಯಾವ ಊರು ಅಂತ ಗೊತ್ತಿಲ್ಲ. ಭಾನುವಾರ ಇವತ್ತು ಆ್ಯಕ್ಚುಲಿ ಒಂದು ರೌಂಡ್ ಹೋಗ್ಬೇಕು ಅನ್ನಿಸ್ತು. ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೋಸ್ಕರ ಒಂದು ಹೆಂಗೆ ಆಗಿದೆ ಹಳ್ಳಿ ಕಡೆ, ಏನು ಅಭಿವೃದ್ಧಿ ಮಾಡಿದಾರ ನಮ್ಮ ರಾಜಕಾರಣಿಗಳು, ಓಟ್ ಹಾಕಿಸ್ಕೊಂಡು ಬರೀ ಬಿಟ್ಟಿ ಬಗ್ಗೆ ಕೊಟ್ಕೊಂಡು ಜನರನ್ನ ಸಮಾಧಾನ ಮಾಡ್ಬಿಟ್ಟು ಅಭಿವೃದ್ಧಿ ಅಲ್ವಾ, ಏನು ನಡೆಯುತ್ತೆ ಮಾಡದೆ ಹೋದ್ರು ಅಂತೇಳಿ ಬರೀ ಬಿಟ್ಟಿ ಬಗ್ಗೆನೇ ಕೊಟ್ಕೊಂಡು ಸುಮ್ಮನಿದಾರ, ಅಥವಾ ರೋಡು ಗೀಡು ಚರಂಡಿ ಶಾಲೆ ಎಲ್ಲ ನೋಡ್ಕೊಂಬರೋಣ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಕೆಲವ್ರು ಇನ್ನೂ ನಮ್ಮದು ಮಂಡ್ಯ ಹುಡುಗನ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು. ಈ ಸರಿ ಬಜೆಟಲ್ಲಿ ನೀನು ನೋಡ್ದಂಗೆ ಇನ್ವೆಸ್ಟ್ಮೆಂಟ್ ಇಲ್ವೇ ಇಲ್ಲ. ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ನಿಮ್ಮ ಪ್ರಕಾರ? ಯಾವುದಕ್ಕೆ ಆಗಲಿ, ರೋಡು ಹೈವೇಸು ಅಥವಾ ಬ್ರಿಡ್ಜಸ್ ಹೊಸ ಪ್ರಾಜೆಕ್ಟ್ಗಳಂತ ಯಾವುದೂ ಅನೌನ್ಸ್ ಮಾಡಲಿಲ್ಲ. ಹಳೆ ಪ್ರಾಜೆಕ್ಟ್ಗಳು ಏನಿದೆ ಅದು ಕಂಪ್ಲೀಟ್ ಆಗಿದೆಯಲ್ಲ, ಅದು ಕ್ಲಾರಿಟಿ ಇಲ್ಲ. ಓಕೆ. ಬಿಟ್ಟಿ ಭಾಗ್ಯಕ್ಕೆ ಹೋಗೋ ಆಲ್ಮೋಸ್ಟ್ ಇರೋ ಫಂಡ್ ಎಲ್ಲ ಅಲ್ಲಿಗೆ ಹೋಗ್ತಿದೆ ಅನಿಸ್ತಿದೆ ನನಗೆ. ಹೌದು, ಬಿಟ್ಟಿ ಭಾಗ್ಯ ಎಲ್ಲ. ಆಮೇಲೆ ಅಲ್ಪಸಂಖ್ಯಾತರ ಎಲ್ಲಾ ಶಾಲೆಗಳನ್ನು KPS ಶಾಲೆ ದರ್ಜೆಗೆ ಏರಿಸಬೇಕು ಅಂದ್ಬಿಟ್ಟು ಮಾಡಿದ್ದಾರೆ ಈ ಸರಿ. ಮತ್ತೆ ಅವ್ರ ಹಿರಿಯರಿಗೆ ಇದು ವೃದ್ಧಾಶ್ರಮ ಕೊಡೋದು, ಆ KPSಗೆ ಅಪ್ಗ್ರೇಡ್ ಮಾಡೋದು, ಇದೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ ನನಗೂ. ಅವಶ್ಯಕತೆನೇ ಇರಲಿಲ್ಲ ಆ್ಯಕ್ಚುಲಿ. ನಾನು ಅನ್ಕೋತೀನಿ ಕೆಲವೊಂದ್ಸರಿ ವರ್ಷದಲ್ಲಿ ಎಲ್ಲ ಬಜೆಟ್ಗಳನ್ನ ಬರೋದನ್ನೆಲ್ಲ ಮಾಡೋದಕ್ಕಿಂತ ಇರೋ ಕೆಲಸಗಳು ಹಳೇದು ಕಂಪ್ಲೀಟ್ ಆಗಿದೆಯಾ, ಅದಕ್ಕೆ ಅಪ್ಗ್ರೇಡೇಷನ್ ಇನ್ನೇನಾದ್ರೂ ಬೇಕಾ, ಹೊಸ ಸ್ಕೂಲು ಕಾಲೇಜು ಮಾಡ್ತೀವಿ ಅನ್ನೋದಕ್ಕಿಂತ ಹಳೆ ಸ್ಕೂಲು ಕಾಲೇಜುಗಳಿಗೆ ಬೇಸಿಕ್ ಫೆಸಿಲಿಟೀಸ್ಗಳು, ಲೈಬ್ರರಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಟೀಚರ್ಸು ಫ್ಯಾಕಲ್ಟಿ ಎಲ್ಲ ಕರೆಕ್ಟ್ ಆಗಿದೆಯಾ, ಏನಿದೆಯಾ ಬಿಲ್ಡಿಂಗ್ಸು, ಏನು ನೀಡ್ ಏನಿದೆ ಅದು ಇರುತ್ತಾ, ಅದಿದೆಯಾ ಅದನ್ನ ಚೆಕ್ ಮಾಡಿ ಅದನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಮಾತ್ರ ಯೋಚನೆ ಮಾಡಬೇಕು ಅಲ್ವಾ? ಓಕೆ. ಆಮೇಲೆ ನಾನು ಫಸ್ಟು ಬಜೆಟಲ್ಲಿ ಹೊಸ ಘೋಷಣೆಗಳನ್ನ ಮಾಡೋಕ್ಕಿಂತ ಹಳೆ ಘೋಷಣೆಗಳು ಇಂಪ್ಲಿಮೆಂಟ್ ಆಗಿದೆಯಾ, ಪರ್ಫೆಕ್ಟ್ ಆಗಿದೆಯಾ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ. ಆಮೇಲೆ ಇವಾಗ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಮೇಲೂ 1,17,000 ರೂಪಾಯಿ ಸಾಲ ಇದೆ. ಅವ್ರು ಮಾಡಿರೋ ಸಾಲದ ಪ್ರಕಾರ ಇವರು ತಗೋತಾರೆ, ಅಭಿವೃದ್ಧಿಗಳನ್ನ ಮಾಡಲ್ಲ. ಅದನ್ನ ರಾಜಕಾರಣಿಗಳು ನುಂಗಪ್ಶಟ್ರ ಥರ ಹೆಂಗ್ ಬೇಕು ಹಂಗಂಗೆ ನುಂಗ್ಕೋತಾ ಇದ್ದಾರೆ. ಅಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಘೋಷಣೆ ಮಾಡಿರ್ತಾರಲ್ಲ, ಆ ರೀತಿ ಆಗೇ ಇರಲ್ಲ. ಬಟ್ ಯಾವುದೇ ಅಭಿವೃದ್ಧಿ ಮಾಡ್ತೀವಿ ಅನ್ನೋದಕ್ಕೆ ಯಾವುದೇ ಶಾಸಕರು ಮಂತ್ರಿಗಳಿಗೂ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಏನು ಬರ್ಬೇಕು ಅದು ಬರ್ತಾನೆ ಇಲ್ವಲ್ಲ. ಅನುದಾನ ಇಲ್ದಾನೆ ಏನ್ ಡೆವಲಪ್ ಮಾಡಕ್ಕಾಗುತ್ತೆ? ಅನುದಾನ ಇದು ಈ ಸರಿ ಬಜೆಟ್ ಮಾಡಿರೋದು ಫುಲ್ ಅಲ್ಪಸಂಖ್ಯಾತರ ಬಜೆಟ್ ಅಂತಾನೆ. ಕಾಮನ್ ಆಗಿ ಯಾವ ಡಿಗ್ರಿ ಓದ್ತಿರೋ ಹುಡುಗನ್ ಕೇಳ್ಬಿಟ್ರು ಹೇಳ್ತದೆ, ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ. ಇದೇನ್ ಬರೀ ಎಲ್ಲ ಅಲ್ಪಸಂಖ್ಯಾತರ ಸಚಿವಾಲಯಕ್ಕೆ ಜಾಸ್ತಿ ಘೋಷಣೆ ಅನ್ಸುತ್ತೆ. ಇರೋ ಏನಿದೆ, ಏನ್ ಬರ್ಬೇಕಾಗಿರೋ ಅಮೌಂಟ್ಗಳು ಸೋರ್ಸಿಂಗ್ ಅಲ್ಲಿ ಏನಿದೆ, ಟ್ಯಾಕ್ಸ್ ಕಲೆಕ್ಷನ್ಸ್ ಎಲ್ಲ ಮಾಡಿ ಹೊಸದಾಗಿ ಸಾಲ ಮಾಡಿ ಈ ಬ್ಯಾಲೆನ್ಸ್ ಮಾಡೋದನ್ನ ಒಂದು BCom ಓದಿರೋ ಹುಡುಗನು ಮಾಡ್ತಾನೆ ಅನ್ಸುತ್ತೆ. ಅದಕ್ಕೆ ಇಷ್ಟೊಂದೆಲ್ಲ ಓವರ್ ಆಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹಣಕಾಸು ಸಚಿವರು ಅವರು ಇವರೆಲ್ಲ ಬೇಕಂತ ಅನ್ಸುತ್ತೆ. ಓಕೆ, ಅದೆಲ್ಲ ಇರ್ಲಿ ಬಿಡು, ಬೇಡ. ಆಮೇಲೆ ಇನ್ನೊಂದು ಹೇಳಲೇಬೇಕು ನಾನು ಆಕ್ಚುಲಿ. ತಮಿಳಿಗ ವೆಟ್ರಿ ಕಳಗಂ ವಿಜಯ್ ಅವರು, ಗೊತ್ತಲ್ಲ, TVK ಪಕ್ಷ. TVK ಪಕ್ಷದ ಅವನು ಏನ್ ಘೋಷಣೆ ಮಾಡಿದನ್ ಗೊತ್ತಾ? ಕಾಂಗ್ರೆಸ್ ಸರ್ಕಾರದವರು ಕರ್ನಾಟಕದಲ್ಲಿ ಮಾಡಿದ್ರಲ್ಲ, ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೋಗ್ಬಿಟ್ಟಿದನ್ ಮಗ. ಏನ್ ಮಾಡ್ತಾನಂತೆ? ಏನ್ ಹೇಳಿದನ್ ಗೊತ್ತಾ? ಅವನು ಏನ್ ಆಫರ್ ಮಾಡಿದ್ದಾನೆ ಗೊತ್ತಾ? ಇನ್ ಕೇಸ್ ಅವ್ನ ಪಕ್ಷ TVK ಪಕ್ಷ ಏನಾರು ಅಧಿಕಾರಕ್ಕೆ ಬಂದ್ರೆ ಪ್ರತಿ ತಿಂಗಳು ಒಬ್ಳು ಹೆಣ್ಮಕ್ಳಿಗೆ 2,500 ರೂಪಾಯಿ ಅಂತೆ. ಹುಟ್ಟೋಕ ಅಥವಾ ಹುಟ್ಟಿರೋಕ ಅಂದ್ರೆ ಈಗೇನ್ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ ಪ್ರತಿ ಕುಟುಂಬದ ಹೆಣ್ಮಕ್ಳುಗಳಿಗೆ, ಆ ರೀತಿ ಈಗ ನಮ್ಮಲ್ಲಿ ಗೃಹಲಕ್ಷ್ಮಿ ತರ ಮನೆ ಹಿರಿಯರಿಗೆ ಒಬ್ರಿಗೆ ಕೊಡ್ತಾ ಇದ್ರು. ಮನೆ ಓನರ್ ಇರ್ತಾರೆ ಅವ್ರಿಗೆ ಮಾತ್ರ ಒಬ್ರಿಗೆ. ಅವ್ನು ಇರೋ ಹೆಣ್ಮಕ್ಳಿಗೆ ಎಲ್ಲಾರ್ಗು ಅವ್ನು ಈಗಲೇ ಘೋಷಣೆ ಮಾಡಿರೋದ್ರಿಂದ ಎಲ್ಲರೂ ಈಗ ಅಲ್ಲಿ ಸಪ್ರೇಟ್ ಆಗ್ಬಿಡ್ತಾರೆ. ಸಪ್ರೇಟ್ ರೇಷನ್ ಕಾರ್ಡ್ ಸಪ್ರೇಟ್ ಇದ್ ಮಾಡ್ಸ್ಕೊತಾರೆ. ಯಾಕೆ ಹೇಳು? 2,500 ರೂಪಾಯಿ ಬರ್ತದಲ್ಲ, ಇನ್ಮೇಲೆ ಹಂಗ್ ಮಾಡಿದ್ರು ಆಯ್ತದೆ. ಪ್ರತಿಯೊಬ್ರು ಹೆಣ್ಮಕ್ಳು ಕಾಂಗ್ರೆಸ್ ಪಕ್ಷಗಳನ್ನ ನಂಬ್ಕೊಂಡು, ಇಂತ ಬೇಜವಾಬ್ದಾರಿಯುತ ಪಕ್ಷಗಳು ನಂಬ್ಕೊಂಡು ಇವ್ರು ಕೊಡೋ ಇದಕ್ಕೆ ಬೆನಿಫಿಟ್ಸ್ಗೆ ಬೇಕಾದ್ರೆ ಈ ಅತ್ತೆ, ಸೊಸೆ, ಮಗಳು ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಮೇಲೆ ಇವರು ಬೇಕಾದ್ರೆ ಸಪ್ರೇಟ್ ನಾವು ರೇಷನ್ ಕಾರ್ಡ್ ಮಾಡಿಸ್ಕೊಬಿಡೋಣ, 2,500 ರೂಪಾಯಿ ಬರ್ತದೆ ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆ ಮಾಡಬೇಕು. ಅಷ್ಟು ಲೆಕ್ಕಾಚಾರಕ್ಕೆ ಇವ್ರಿಗೂ ಘೋಷಣೆಗಳನ್ನ ಮಾಡ್ತಾ ಇರೋದು, ಬಿಟ್ಟಿ ಬಗ್ಗೆಗಳನ್ನ ಕೊಡ್ತಾ ಇರೋದು. ಆಮೇಲೆ ಇನ್ನೊಂದೇನಾಗೈತೆ ಗೊತ್ತಾ? ಇದು ಯಾವ್ದೋ ಸಖತ್ತಾಗಿದೆ ರೋಡ್ ಮಾತ್ರ. ಇಲ್ಲೊಂದು ಸ್ವಲ್ಪ ಹಸಿರು ಗ್ರೀನರಿ ಇದ್ರೆ ಇನ್ನೂ ಚೆನ್ನಾಗಿರೋದು. ನಾವು ಹೋಗ್ತಾ ಇರೋ ರೋಡು ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಹಿಂದೆ ಹೋಯ್ತಲ್ಲ ಊರು, ಫುಲ್ ಸಿಮೆಂಟ್ ಹಾಕಿದ್ರು. ನೋಡ್ದೆ. ಇದು ಯಾವ್ದೋ ಬಿಡ್ದಿ ಇಂಡಸ್ಟ್ರಿಯಲ್ ಏರಿಯಾ ಅನ್ಸುತ್ತೆ ಇದು.
ಇಲ್ಲಿ ನೋಡಿ, ಇಲ್ಲಿ ತೋರ್ಸು ಒಂದ್ ಸ್ವಲ್ಪ ನಮ್ಮ ಜನಗಳಿಗೆ. ಬಿಡ್ದಿಗೆ ಹೋಗೋದಕ್ಕಿಂತ ಮುಂಚೆ ಹಿಂದೆ ನಾವು ರೋಡಲ್ಲಿ ಬಂದಿದ್ದು. ಇದು ಯಾವ್ದೋ ತಾಳಗುಪ್ಪ 1 ಕಿಲೋಮೀಟರ್ ಗೊಲ್ಲರ ಪಾಳ್ಯ ಅಂತ ಏನೋ ಇದೆ. ಇರ್ಲಿ. ಆಮೇಲೆ ಅಷ್ಟೇ ಅಲ್ಲ, ತಮಿಳಿಗ ವೆಟ್ರಿ ಕಳಗ ಮಾಡಿರೋದು ಇವಾಗ. ಅದು 7,500 ರೂಪಾಯಿ ಮಹಿಳೆಯರಿಗೆ. ಆಮೇಲೆ ಹಸುಗೂಸು ಅವಾಗ ತಾನೇ ಜನಿಸಿದ ಒಂದು ಹೆಣ್ಣು ಮಕ್ಕಳುಗಳಿಗೆ, ಹೆಣ್ಣು ಪಾಪುಗಳು ಹುಡ್ತಾವಲ್ಲ, ಅದು ಅವ್ರಿಗೆ 8 ಗ್ರಾಮ್ ಚಿನ್ನ ಮಾಡಿರೋದು. ಬಟ್ ಇವೆಲ್ಲ ಓವರ್ ಅಂತಲ್ಲ ಹೋಗ್ರು. ಯಾರಾದ್ರೂ ನಾನು ಅದೇ ಯೋಚನೆ ಮಾಡ್ತೀನಿ, ಬಿಟ್ಟಿ ಭಾಗ್ಯಗಳು ಕೊಟ್ಟು ಕೆಲವೊಂದು ಸ್ಟೇಟ್ಗಳು ಇಂಡಿಯಾದಲ್ಲಿ ಅಲ್ಲ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆಂಧ್ರದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಬಟ್ ನಾರ್ತ್ ಸೌತ್ ಅಲ್ಲೆಲ್ಲ ಏನೇನಾಗಿದೆ ಫ್ರೀಯಾಗಿ ಕೊಟ್ಟು ಅನ್ನೋದೆಲ್ಲ ಕ್ಲಾರಿಟಿ ಇದೆ. ಬಟ್ ಯಾರೋ ಜನಗಳಿಗೆ ಇನ್ನೂ ಮಂಗನ್ ಮಾಡ್ತಾ ಇರುವ ಜನಗಳನ್ನ ಇವೆಲ್ಲ ಕೊಟ್ಟು ಜನಗಳಿಗೆ ಅವೇರ್ನೆಸ್ ಇಲ್ವಾ, ಜನಗಳಿಗೆ ನೀಡ್ ಇದೆಯಾ, ಅವೆಲ್ಲವ ಆಯ್ತು. ದೇವ್ರೆ ಕಾಪಾಡಪ್ಪ. ಇದ್ಯಾವ್ದೋ ದೇವಸ್ಥಾನ ಇದೆ ನೋಡಪ್ಪ, ಈ ದೇವಸ್ಥಾನದ ಮುಂದೆ ಕೇಳ್ಕೊಳ್ಳೋಣ, ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರಲಪ್ಪ ಅಂತ. ಯಾರಿಗೆ ಹೇಳೋ? ರಾಜಕಾರಣಿಗಳಿಗೆಲ್ಲ. ಅಂತ ರಾಜಕಾರಣಿಗಳಿಗೆ, ಅಂತ ಪಕ್ಷಗಳಿಗೆ ಓಟ್ ಹಾಕ್ತಾರಲ್ಲ, ಓಟ್ ಹಾಕೋಂಥವ್ರಿಗೂ ಬುದ್ಧಿ ಬರಲಿ ಅಂತ ಈ ದೇವಸ್ಥಾನದ ಮುಂದೆ ನಾನು, ದೇವ್ರೆ ಪರಮಾತ್ಮ ಕಾಪಾಡಪ್ಪ ಜನಗಳನ್ನ. ಇದು ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಇದು ವ್ಯಾಪ್ತಿಗೆ ಬರುತ್ತೆ. ಇದು ಮಂಚನ ಬೆಲೆ ಡ್ಯಾಮ್ ಬರುತ್ತಲ್ಲ, ಅದು ಆ ಸೈಡ್ ಡೆಡ್ ಆಪೋಸಿಟ್ ಅನ್ಸುತ್ತೆ ಇದು. ಡೆಡ್ ಆಪೋಸಿಟ್. ಹಂಗೆ. ಬಟ್ ಜನಗಳಿಗೆ ಯೂಸ್ಫುಲ್ ಇದೆಯಾ ಅನ್ನೋದನ್ನ ಮತ್ತೆ ಅದಕ್ಕೆ ವಿರೋಧ ಪಕ್ಷಗಳಂತ ಇರ್ತಾರಲ್ಲ, ಅವರು ಕಾಂಪಿಟೇಷನ್ ನಾವು ಅವ್ರು ಅದನ್ನ ಕೊಟ್ಟರೆ ನಾನು 8 ಗ್ರಾಮ್ ಕೊಟ್ಟರೆ ನಾನು 10 ಗ್ರಾಮ್ ಕೊಡ್ತೀನಿ ಅನ್ನೋ ಕಾಂಪಿಟೇಷನ್ ಬರ್ತಾರೆ. ಬಿಟ್ರೆ ಅದ ಅವಶ್ಯಕತೆ ಇದೆಯಾ? ಇಲ್ಲ. ನನ್ನ ಪ್ರಕಾರ ಬಿಜೆಪಿ ಪಕ್ಷ ಅಂತ ಹೀನಾಯ ಕೃತ್ಯಕ್ಕೆ ಇಳಿಯೋದಿಲ್ಲ. ಯಾವ್ದು ಈಗ ಇದಾರಲ್ಲ ಮೇಲ್ಗಡೆ ಹೈಯರ್ ಅಥಾರಿಟಿಗಳು ಬಿಜೆಪಿ ಪಕ್ಷದಲ್ಲಿ, ಅವ್ರು ಅಂತವರೆಲ್ಲ ಇರೋವರ್ಗು ಬಿಜೆಪಿ ಪಕ್ಷದಲ್ಲಿ ಅಂತ ಒಂದು ತರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟಿ ಭಾಗ್ಯಗಳನ್ನ, ಈ ರೀತಿ ಬಿಟ್ಟಿ ಭಾಗ್ಯಗಳನ್ನ. ಆಕ್ಚುಲಿ ಹೋದ್ಸರಿ ಬಸವರಾಜ ಬೊಮ್ಮಾಯಿ ಬಂದಿದ್ರಲ್ಲ, ಒಂದ್ ಸ್ವಲ್ಪ ದಿನಕ್ಕಾದ್ರೂ, ಒಂದ್ ಸ್ವಲ್ಪ ವರ್ಷಗಳಿಗಾದ್ರೂ, ಯಡಿಯೂರಪ್ಪ ಅವ್ರು ಹೋದ್ಮೇಲೆ ಅಟ್ಲೀಸ್ಟ್ ಈ ರೀತಿ ಬಿಟ್ಟಿ ಭಾಗ್ಯಗಳೆಲ್ಲ ಬಿಟ್ಬಿಟ್ಟು ಸಾಲ ತೀರ್ಸೋದ್ ಹೆಂಗೆ ಅಂತ ಯೋಚನೆ ಮಾಡಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಬಸವರಾಜ ಬೊಮ್ಮಾಯಿ. ನನಗೆ ಈಗಿನ ಮುಖ್ಯಮಂತ್ರಿ ಒಂದು ಡೌಟ್ ಏನಂತ ಅಂದ್ರೆ, ಸಾಲ ಇಷ್ಟೊಂದು ಮಾಡಿದಿರಲ್ಲ ಅಂತ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ, ಮೋದಿ ಅವ್ರು ಎಷ್ಟು ಮಾಡೋರು ಗೊತ್ತೇನ್ರಿ? ಇವ್ರು ಆಳ್ತಾ ಇರೋದು ಒಂದು ಭಾರತ ದೇಶ, ಕರ್ನಾಟಕ ಒಂದೊಂದು ಸ್ಟೇಟ್ ಅಷ್ಟೇನೆ. ಓಕೆನಾ? ಅವ್ರು ಇಡೀ ದೇಶನೇ ಮೇಂಟೈನ್ ಮಾಡ್ತಾ ಇರೋದು. ಅವ್ರು ಇಡೀ ದೇಶನೇ ಮೇಂಟೈನ್ ಮಾಡ್ತಾ ಇರೋದು. ಬರೀ ಅವರು ರೋಡ್ಗಳು ಮಾಡಿಸ್ಬಿಟ್ಟವರಲ್ಲ ಈಗ ದೇಶದಾದ್ಯಂತ. ರೋಡ್ಗಳು ಮತ್ತೆ ರೈಲ್ವೆ ಡೆವಲಪ್ ಆಗಿದೆ, ರೈಲ್ವೇಸ್ಗಳ ರೋಡ್, ಬ್ರಿಡ್ಜಸ್ ಏನೇನ್ ಆಗ್ತಿದೆ, ಏನ್ ಡೆವಲಪ್ಮೆಂಟ್ಸ್ ಆಗ್ತಿದೆ, ಅದಕ್ಕೋಸ್ಕರ ಮಾಡಿದ್ದಾರೆ ಇವರು. ಅಂತ ಇದಕ್ಕೋಸ್ಕರ ಮಾಡಿದ್ದಾರೆ ಇವರು. ಉತ್ತರಗಳನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು. ಏನಪ್ಪಾ ಅಂತಂದ್ರೆ, ವೋಟ್ ಹಾಕ್ಸೋವರ್ಗು ಮಾತ್ರ ನಿನ್ನವ ವೋಟರ್ಗಳೇ. ವೋಟ್ ಹಾಕಿದ್ಮೇಲೆ ನಮ್ದೇ ಅವ, ನಾವ್ ಗೆದ್ಮೇಲೆ ನಮ್ದೇ ಅವ. ನೀವು ಕಾರ್ಯ ಆಗಿಲ್ಲ ಅಂತ ಅಂದ್ರೆ ನಾವೇನ್ ದುಡ್ಡ ಪ್ರಿಂಟ್ ಹಾಕ್ಲಾ ಅಂದ್ರೆ, ಇದು ಯಾರ ಕ್ಷೇತ್ರಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ. ಒಂದ್ ಸ್ವಲ್ಪ ಸಿಮೆಂಟ್ ರೋಡ್ಗಳೆಲ್ಲ ಇದೆ ಮಚ್ಚ. ಚೆನ್ನಾಗಿ ಡೆವಲಪ್ ಆಗಿದೆ. ಬೇಸಿಕ್ ಎಲ್ಲ ಏನ್ ಬೇಕು ಎಲ್ಲ ನೀಟಾಗಿದೆ. ಎಲ್ಲ ನೀಟಾಗಿದೆ. ನೋಡೋಣ ಯಾರು ಜನಗಳೇ ಸಿಗ್ತಲ್ವಲ್ಲ ಮಾತಾಡ್ಸೋಣ ಅಂದ್ರೆ. ಯಾವ ಇದು ಇಬ್ಬರತ್ತೆ ಅನ್ಸುತ್ತೆ. ಅದು ಕನಕಪುರ ಬಂದ್ರೆ DK ಶಿವಕುಮಾರ್ ಸರ್ದೇನೆ. ನಿಮ್ಮ ಆಂಟಿ ನೋಡಪ್ಪ ಮೇಲ್ಗಡೆ ಬಿಲ್ಡಿಂಗ್ ಮೇಲೆ. ಅಯ್ಯೋ, ಅಲ್ಲಿ ನಮ್ಮೂರ್ ಕೆರೆ ತಾವ್ ಹಾಕ್ಬಿಟ್ಟಿದ್ರೆ ಯಾವ್ದೋ ಹೂನ್ ಇಟ್ಟಿರೋರು. ನಾನು ನೋಡ್ಬಿಟ್ಟು ಇಲ್ಲ ಮುಸ್ಸಂಜೆಲಿ ಹೋಗ್ತಾ ಇದ್ದೀನಿ ನಾನು ಕೆರೆ ಕಡೆ. ಅಲ್ಲಿ ನಾನು ವಾಕ್ ಹೋಗ್ತೀನಿ ಡೈಲಿ ನಮ್ಮೂರ್ಗೆ ಹೋದಾಗ, ನಮ್ಮ ತೋಟ ನೋಡ್ಕೊಂಡ್ ಬರಕ್ಕೆ. ಅಲ್ಲಿ ಮಗ ಇದು ಹಾಕ್ಬಿಟ್ಟವ್ರೆ ಯಾರೋ ತೆಂಗಿನ ಮರಕ್ಕೆ. ನಾನು ಯಾವ ಕಡೆಗೆ ತಿರ್ಕೊಳ್ಳಿ, ನನ್ನೇ ನೋಡ್ತಾ ಇರೋ ತರ ದುರ್ಗುರ್ಕೊಂಡು ನನಗೆ ಭಯನೇ ಆಗೋಯ್ತು. ಎಡಿಟ್ ಮಾಡಿ ಇನ್ನೂ ಚೆನ್ನಾಗಿ ಹಾಕ್ತಿದಾರ ಆಂಟಿನ. ಆಮೇಲೆ ನಾನು ಫಸ್ಟ್ ಟೈಮ್ ನೋಡಿದ್ದು ಅದನ್ನ ಫೋಟೋನ, ಇದು ಯಾರೋ ಸತ್ತೋಗಿರ್ಬೇಕು ಅದಕ್ಕೆ ಹಾಕ್ಬಿಟ್ಟಿರ್ಬೇಕು ಇವ್ ಅಮ್ಮನ್ನ ಅನ್ಕೊಂಡೆ ನಾನು. ನನ್ಗಂತೂ ಭಯನೇ ಆಗೋಯ್ತು ಅವತ್ತು ನೋಡಿದ್ದಕ್ಕೆ. ಅದು ಒಂದು ಸ್ವಲ್ಪ ಇಲ್ಲಿ ಸುಡು ಬಿಸಿಲು ಜಾಸ್ತಿ ಇರೋದ್ರಿಂದ ಅಷ್ಟು ಹಸಿರು ಕಾಣ್ತಾ ಇಲ್ಲ ಅಲ್ವಾ. ಈ ಮಳೆಗಾಲ ಟೈಮಲ್ಲಿ ಈ ಏರಿಯಾ ಫುಲ್ಲು ಒಣ ಪ್ರದೇಶ ಇದೆ. ಮತ್ತೆ ಎಲ್ಲರೂ ಮಳೆಗೆ ಡಿಪೆಂಡ್ ಆಗಿದ್ದಾರೆ. ಇದು ಕಾಲುವೆಗಳಾಗ್ಲಿ ಮತ್ತೆ ನೀರಾವರಿ ಆಗ್ಲಿ, ಬೋರ್ವೆಲ್ ಆಗ್ಲಿ, ತೋಟಗಳು ನೋಡು, ತೋಟಗಳಲ್ಲಿ ಗ್ರೀನ್ ಆಗಿಲ್ಲ. ಇದು ಅಣ್ಣ ಒಬ್ರು ಫುಲ್ ಈ ದೆಗೆಗೆ ಫುಲ್ ಬರೀ ಚಡ್ಡಿಲ್ ಮಾತ್ರ ಕೂತವ್ರೆ. ಬಟ್ ಏನಾಗ್ತಿದೆ ಗೊತ್ತಾ, ಎಲ್ಲ ನಿಯರ್ ಸಿಟಿ ಇಂಡಸ್ಟ್ರಿಯಲ್ ಏರಿಯಾಗೆ ಹತ್ರ ಆಗ್ತಿರೋದ್ರಿಂದ ಜನನ ನೆಗ್ಲೆಕ್ಟ್ ಆಗ್ಬಿಡ್ತಾರೆ. ಯಾವ್ದೋ 1 ಎಕರೆ 2 ಎಕರೆ ಮಾಡಿರ್ತಾರೆ, ಕೋಟಿ ಗಟ್ಟಲೆ ದುಡ್ಡು ಬಂದಿರುತ್ತೆ. ಸೊ ಅಗ್ರಿಕಲ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಜನಗಳು. ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಆಗೋರು. ಯಾರು ಕಷ್ಟಪಟ್ಟು ಅಗ್ರಿಕಲ್ಚರ್ ಮಾಡೋದು ತುಂಬಾ ಕಡಿಮೆ.
ಸ್ಮಾರ್ಟ್ ಆಗಿ ಅಂದ್ರೆ ಅದು ದುಡ್ಡು ಬಂದದ್ದನ್ನ ಬಡ್ಡಿ ಕುಟ್ಕೊಂಡು ಏನ್ ಮಾಡ್ತಾರೆ ಅದು ಆಕ್ಚುಲಿ ಮಾರ್ಕೊಂಡು ಅದನ್ನ ಏನಂದ್ರೆ ಫೈನಾನ್ಸ್ ಮಾಡೋದು ಇಲ್ಲ ಸೈಡ್ ಗಿಡ್ ಇನ್ವೆಸ್ಟ್ ಮಾಡೋದು, ಒಂದು ಮನೆಗಳು ಕಟ್ಕೊಳ್ಳೋದು, ಅರ್ನಿಂಗ್. ಈಗ ಅಗ್ರಿಕಲ್ಚರ್ ಮಾಡಿ ತಿಂಗಳಿಗೆ 20,000-30,000 ಸಂಪಾದನೆ ಮಾಡ್ತಿದ್ದ ಕಾಲಗಳು ಇದೆ. ಓಕೆನಾ, ಆ ಥರದನ್ನ ಅದ್ರ ಒಂದು ಬಿಲ್ಡಿಂಗ್ ಕಟ್ಬಿಟ್ರೆ 50,000 ರೂಪಾಯಿ ಬಾಡಿಗೆ ಬರುತ್ತಲ್ಲ ಗುರು, ಅನ್ನೋದು ಇವತ್ತು ಜಾಸ್ತಿ ಇದೆ ಜನಗಳದು. ಆದ್ರೆ ಅವನು ಜಮೀನ್ ಇರೋನು ಉಳುವವನೇ ಭೂಮಿಯ ಒಡೆಯ ರೈತ ಅನ್ನಿಸ್ಕೊಳ್ಳಲ್ಲ, ಅವನು ಕೃಷಿಕ ಅನ್ನಿಸ್ಕೊಳ್ಳಲ್ಲ ಅವನು. ಅವಾಗ ಕೃಷಿಕರು ರೈತರು ಅಂದ್ರೆ ನಮ್ಮೂರುಗಳ ಕೆಲಸ ಮಾಡ್ತಾರಲ್ಲ, ಅವರು ನಿಜವಾದ ರೈತರು. ಇನ್ಕ್ಲೂಡಿಂಗ್ ನಾವು ರೈತರಲ್ಲ, ಜಮೀನಿದೆ ಅದ್ ಬಿಟ್ಟು ನಾವು ರೈತರಲ್ಲ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 6 ಗಂಟೆಯಿಂದ ಹಸು ಎಮ್ಮೆ ದನ ಕೆಲಸ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ ಗೊತ್ತಾ, ಅವರು ನಿಜವಾದ ರೈತರು. ನಾವೆಲ್ಲ ಹೋಗಿ ಡೈರಿಯಲ್ಲಿ ಹಾಲು ತಗೊಂಡು ಅದ್ರಲ್ಲಿ ಜೀವನ ಮಾಡ್ತಾ ಇರೋರು, ಅಕ್ಕಿ ರಾಗಿ ಭತ್ತನೂ ದುಡ್ಡು ಕೊಟ್ಟು ತಗೊಂತ ಇರೋರು. ಏನು ಗೊತ್ತಾ ಈ ಜನಗಳಿಗೆ, ಈಗ ನೋಡು ಆ ಬಿಡ್ದಿ ಟೌನ್ಶಿಪ್ ಮಾಡ್ಲಿಕ್ಕೆ ಅಷ್ಟು ಎಕರೆಗಳನ್ನ ಏನು ಇದ್ ಮಾಡ್ಕೊಬಿಟ್ಟಿದಿರಲ್ಲ, ಅಕ್ವೈರ್ ಮಾಡ್ಕೊಂಡಿದಾರಲ್ಲ, ಅವ್ರ ಕಣ್ಣೀರು ಅವ್ರ ಶಾಪ ತಟ್ಟದಾನೆ ಇರಲ್ಲ. ಇವರು ಅಧಿಕಾರಕ್ಕೋಸ್ಕರ ಇವರು ಇದ್ ಮಾಡ್ಕೊಂಡು ದುಡ್ಡು ಮಾಡಕ್ಕೋಸ್ಕರ ಇವರು ಇದ್ ಮಾಡ್ಕೊಂಡು ಎಲ್ಲಾನು ಅವ್ರ ಎದೆ ಮೇಲೆ ಸುತ್ಕೊಂಡು ಹೋಗ್ತಾರೆ. ಅವರು ನಮ್ಮವರು ಏನಂದ್ ಕಡೆ ಡೆವಲಪ್ಮೆಂಟ್ ಅಂತ ಅಂದ್ರೆ ಏನು ಗೊತ್ತಾ, ಅದ್ ನಮ್ ಡೆವಲಪ್ಮೆಂಟ್ ಅನ್ನೋದು ಕಾನ್ಸೆಪ್ಟೇ ಬೇರೆ ಲೆವೆಲ್ ಅಲ್ಲಿ ಇದೆ. ನಾನು ಆಕ್ಚುಲಿ ಮೊನ್ನೆ ಯಾವ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೆ, ಅವರು ಚೈನಾದ ಹಳ್ಳಿಗಳು ತೋರಿಸ್ತಾ ಇದ್ರು. ಚೈನಾದ ಹಳ್ಳಿಗಳಲ್ಲಿ ಎವ್ರಿ ಹಳ್ಳಿಗಳಲ್ಲಿ ಫುಟ್ಪಾತ್ ಮಾಡಿದ್ದಾರೆ. ಈ ತರ ಚಿಕ್ಕ ರೋಡ್ಗಳಿಗೆ ಪಕ್ಕ ಫುಟ್ಪಾತ್ ಇದೆ, ಫುಲ್ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ನಮ್ಮವ್ರು ಹೆಂಗೆ ಮಾವನ್ ತಪ್ಪದೆ ಚೆನ್ನಾಗಿದೆ ನಮ್ಮವರೆಲ್ಲ ಹೆಂಗೆ ಅಂತ ಅಂದ್ರೆ ಡೆವಲಪ್ಮೆಂಟ್ ಅಂದ್ರೆ ಫುಲ್ ಕಾಂಕ್ರೀಟ್ ಮಯ ಮಾಡ್ಬಿಡ್ಬೇಕು. ಇದು ಡಾಟಾ ಆಫ್ ಮಾಡುವ ಹಂಗೇನೆ ಸೈಡಲ್ಲಿ ಆ ಕಡೆಯಿಂದ ಇದು ಮಾಡ್ಬಿಟ್ಟು. ಈಗ ಹಂಗೆ ಮರಗಳು ಸಿಗ್ತಾ ಇಲ್ಲ, ನಿಂತ್ಕೊಳ್ಳೋದ ಕುತ್ಕೊಳ್ಳೋದ ಅಂದ್ರೆ ಹಳ್ಳಿಗಳಲ್ಲೂ ಜನಗಳೆಲ್ಲ ಮರ ಗಿಡಗಳನ್ನ ಏನಿಗೆ ಬೆಳೆಸ್ಬೇಕು ಅನ್ನೋದು. ನಮ್ಮ ತಾತ ಎಷ್ಟು ಬೆಳೆಸಿದ್ರು ಗೊತ್ತೇನಾ, ಮರಗಳನ್ನ ಸಾಲ್ಗೆ ಮರಗಳು, ದೊಡ್ಡ ಮರಗಳು, ಹತ್ತಿ ಮರ, ಆಲದ ಮರ, ಮಾವಿನ ಮರ, ಬಾಗೆ ಮರಗಳನ್ನ ಸಾಲ್ಗೆ ಒಂದು 20 ಇದ್ದೋ. ನಾನು ಚಿಕ್ಕೂರಿಂದ ನೋಡ್ಕೊಂಬಂದಂಗೆ, ನಾನು ಚಿಕ್ಕದ್ರಿಂದ ಬೆಳೆದು ನಾನು ಡಿಗ್ರಿ ಓದೋಷ್ಟ್ರೊಳಗಡೆ ನಮ್ಮ ಮಾವ ಅಧಿಕಾರಕ್ಕೆ ಬಂದ್ರಲ್ಲ, ಐ ಮೀನ್ ಅವರು ಇದನ್ನ ತಗೊಳಕ್ಕೆ ಏನಪ್ಪ ಅದು ಕುಟುಂಬದ ಜವಾಬ್ದಾರಿನ ಆ ಲೆವೆಲ್ಗೆ ಬಂದಾಗ ಅವ್ರು ಎಲ್ಲ ಮರನೂ ಕಟ್ಸಾಕ್ಬಿಟ್ರು. ಆಮೇಲೆ ಒಂದು ಮರನೂ ಬೆಳ್ಸಕ್ಕಾಗ್ಲಿಲ್ಲ. ಯಾವುದೋ ಮಕ್ಕಳ ಮನೆ, ಗೊಲ್ಲರಪಾಳ್ಯ, ಅಂಗನವಾಡಿ ಕೇಂದ್ರ ಹೆಂಗಿದೆ ತೋರ್ಸಪ್ಪ. ಒಂದು ಸ್ವಲ್ಪ ಚೆನ್ನಾಗಿದೆ ಅನಿಸ್ತಾ ಇದೆ ನೋಡು. ಅಂಗನವಾಡಿ ಹೆಂಗ್ ಮೇಂಟೈನ್ ಮಾಡಿದ್ದಾರೆ ಸರ್ಕಾರದವ್ರು ನೋಡು. ಬೇಸಿಗೆ ಅದರಿಂದ ಒಣಗೋಗಿದೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿದೆ ಅನ್ಸ್ತೈತೆ. ಬಟ್ ಬೇಸಿಗೆ ಆದ್ರಿಂದ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಲ್ಲ ಅನ್ಸುತ್ತೆ. ಪ್ರತಿಯೊಂದೂ ಅಷ್ಟೇ, ಯಾವುದೇ ಗೌರ್ಮೆಂಟ್ ಆಗಲಿ ಯಾವುದೇ ಮನೆ ಆಗಲಿ ಇಲ್ಲೆಲ್ಲ ನಮ್ಮವ್ರ ತರ ಕಾಣ್ತಾ ಇಲ್ಲ. ಇಲ್ಲಿ ಎಲ್ಲ ಹೊರಗಡೆಯಿಂದ ಬಂದಿರೋರ ತರ ಕಾಣ್ತಾ ಇದ್ದಾರೆ ನೋಡ್ಬೇಕಾರೆ. ಇಲ್ಲಿ ಏನೇ ಆಗ್ಬೋದು, ಬಟ್ ಏನು ಗೊತ್ತಾ, ಯಾವ್ದನ್ನ ಕ್ಯಾರಿ ಮಾಡೋದಿದೆಯಲ್ಲ ಅದು ದೊಡ್ಡ ಇಂಪಾರ್ಟೆಂಟ್. ಯಾವುದೇ ಘೋಷಣೆಗಳನ್ನ ಗೌರ್ಮೆಂಟ್ ಕೊಡೋದು ಈಸಿ, ಘೋಷಣೆ ಮಾಡೋದು ಈಸಿ. ಹೊರಗಡೆಯಿಂದ ಬಂದವ್ರಿಗೆ ಜಾಸ್ತಿ ಇದು ಮಾಡಿದ್ದಾರೆ ಅನ್ಸುತ್ತೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಬರ್ತಿದೆ, ಹಾಗಾಗಿ ಇಲ್ಲೆಲ್ಲ ರೆಂಟ್ ಕೊಟ್ಟು ಹೊರಗಡೆ ಬರ್ತಿದ್ದಾರೆ. ಇಲ್ಲಿ ಅಂದ್ರೆ ಇಲ್ಲಿ ಲೈಫ್ ಸ್ಟೈಲೇ ಬೇರೆ ತರ ಇದೆ. ಪುನೀತ್ ಕೆರೆಹಳ್ಳಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಿತ್ತು ಆಕ್ಚುಲಿ, ಅವ್ರು ಮಾಡಿದ್ದಕ್ಕೆ. ನೋಡಿ, ನಮಗೆ ಗೊತ್ತಿಲ್ದಿರೋದ ಕಂಡಿಡಿದಿದ್ದಾರೆ ಅಂತ ಅಂದ್ಬಿಟ್ಟು ಪೊಲೀಸ್ ಇಲಾಖೆ ಆಗಲಿ ಯಾರೇ ಆಗಲಿ ಎಲ್ಲ ಸಪೋರ್ಟ್ ಮಾಡ್ಬೇಕು. ಈಗ ಅವ್ರ ಮೇಲೆ ಕೇಸ್ಗಳು ಹಾಕಿ ಅವರನ್ನೇ ಜೈಲಿಗೆ ಹಾಕುವಂತ ಸಿಚುವೇಶನ್ ನಮ್ಮಲ್ಲಿ. ಇವ್ರಿಗೆ ವೋಟ್ ಬ್ಯಾಂಕ್ ಬೇಕಲ್ಲಪ್ಪ, ವೋಟುಗಳೆಲ್ಲ ನಶಿಸಿ ಹೋಗ್ತವೆ. ಇಲ್ಲ ಅಂತಂದ್ರೆ ಅಕ್ರಮ ಕೊಟ್ಟಿರೋದು. ಅಲ್ಪಸಂಖ್ಯಾತರಿಗೆ ವೋಟುಗಳಿಂದನೇ ನಾನು ಗೆಲ್ತೀನಿ ಅನ್ನೋದು ಎಷ್ಟು ಸರಿ. ಬಟ್ ಏನು ಗೊತ್ತಾ, ನಾವೆಲ್ಲಿ ಹಿಂದೂಗಳಂತ ಒಗ್ಗಟ್ಟಾಗಿ ಎಲ್ಲಿಯವ್ರಿಗೆ ಇರಲ್ವೋ ಸರಿ, ಅಲ್ಲಿಯವ್ರಿಗೆ ಇದನ್ನು ಅನುಭವಿಸಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಕನ್ನಡದವರು, ಕನ್ನಡನೇ ನಾವು ಮಾತಾಡಿದ್ರೆ ನಾವೇ ರಕ್ಷಣಾ ವೇದಿಕೆ, ಆ ವೇದಿಕೆ, ಈ ವೇದಿಕೆ ಅಂತ ಕನ್ನಡನ ಉಳಿಸೋಕೆ ಹೊಡೆದಾಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ, ನಮ್ಮೂರುಗಳಲ್ಲೇ. ಹೌದು, ಈ ಪರಿಸ್ಥಿತಿ ತಂದ್ಕೊಂಡಿರೋರು ಯಾರು? ನಾವುಗಳು. ಹಂಗಾರೆ ಮುಂದಿನ ಸರಿ ಯಾವ ಸರ್ಕಾರ ಬರುತ್ತೆ ಅಂತ ನಿಮ್ಮ ಪ್ರಕಾರ? ಯಾವುದು ಬರಲ್ಲ, ಎಲ್ಲ ಸಮ್ಮಿಶ್ರ ಸರ್ಕಾರ ಆಗ್ಬೋದು ಅಂತ ಅನ್ಕೋತೀನಿ ಅಷ್ಟೇ. ಈಗ HD ಕುಮಾರಸ್ವಾಮಿ ಅವರು ಅದು ಇದು, ಈಗ ಅದೆಲ್ಲ ಹೋಗಿ ಬಿಡು. ಈ ರಾಜಕೀಯದ ಬಗ್ಗೆ ಎಷ್ಟು ಮಾತಾಡೋದು ಅಷ್ಟೇ ಪ್ರಶಾಂತ. ನಾವೆಲ್ಲ ಏನದು ಹಿಂಗೆಲ್ಲ ಈ ಸರ್ಕಾರಗಳು ಇದೆಲ್ಲ ಮಾಡ್ತಿರೋದ್ರಿಂದ ಯಾರೋ ಮೂರನೇವ್ರಿಗೆ ನಮ್ಮ ದುಡ್ಡು ಕಿತ್ತಿ ಯಾರೋ ಮೂರನೇವ್ರಿಗೆ ದುಡ್ಡು ಕೊಡೋಕ್ಕೆ ಇವ್ರು ಮಾಡಿರೋದ್ರಿಂದ ನಾವು GST, CGST, ಟ್ಯಾಕ್ಸು, ಆಳು ಮೂಳು ಎಲ್ಲಾನು ಕಟ್ಟಿ ನಮ್ಮ ದುಡ್ಡು ಕಳ್ಕೊತಾ ಇದ್ದೀವಿ, ಬಡವರಾಗ್ತಾ ಇದ್ದೀವಿ. ನಾನೇ ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಅಂದರೆ ಈ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಬಿಟ್ಟವನ್ನೇ. ಈ ಆ್ಯಪ್ಗಳಿದಾವಲ್ಲ, ಆ್ಯಪ್ಗಳ ಬಗ್ಗೆ ಗೊತ್ತಿಲ್ಲ ಅವನಿಗೆ ಹೆಂಗೆ ದುಡ್ಡು ಕಿತ್ಕೋತಾರೆ ಅಂತ.
ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಬೇಕಿತ್ತಂತೆ. 2,000 ರೂಪಾಯಿನೂ ಲೋನ್ ತಗೋಬಿಟ್ಟವನೆ. ಅದನ್ನ ಎಷ್ಟು EMI ಹಾಕಿದ್ಯನ ಹೇಳು? 3 ತಿಂಗಳು EMI ಈಗ. ರಂಗನಾಥ ಮೂಕನಾಯಕನಹಳ್ಳಿ ಅವ್ರದ್ದು ನಾನು ವಿಡಿಯೋ ನೋಡ್ತಾ ಇರ್ತೀನಿ ಅವಾಗ. ಅವ್ರು ಹೇಳ್ತಾರೆ, ನೀನು ಶ್ರೀಮಂತ ಆಗ್ಬೇಕು ಅಂತಂದ್ರೆ, ಲೈಫಲ್ಲಿ ನೀನು ಸೆಟ್ಲ್ ಆಗ್ಬೇಕು, ಶ್ರೀಮಂತ ಆಗ್ಬೇಕು ಅಂತಂದ್ರೆ, ನಿನ್ನ ಹತ್ರ ದುಡ್ಡಿಲ್ದೆ ಹೋದ್ರು ಡೈರೆಕ್ಟ್ ಆಗಿ ಹೇಳ್ಬಿಡು. ನಿನ್ ಫ್ರೆಂಡ್ಗೆ ಆಗ್ಲಿ, ನಿಮ್ ಸಂಬಂಧಿಕರಿಗೆ ಆಗ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡು. ಏನಂತ ಹೇಳು, ದುಡ್ಡಿದೆ ಕೊಡಕ್ಕಾಗಲ್ಲ, ಬೇಜಾರ್ ಮಾಡ್ಕೋಬೇಡ ಅಂತ. ಹಂಗ್ ಸಾಧ್ಯನಾ? ಹಂಗೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು, ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಅಂತ ಅಂದ್ರೆ ತಗೊಳ್ಳೋದು ಕಾಮನ್. ಅದು ತಾತನಿಂದ ಅಪ್ಪನಿಗೆ, ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಕ್ಕಳಿಗೆ, ಅದು ಕಂಟಿನ್ಯೂಸ್ ಲೈಫ್. ಅಂದ್ರೆ ಯಾಕೆಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಆಸೆಗಳು ಜಾಸ್ತಿ. ಯಾಕೆಂದ್ರೆ ನಾವು ಅಪ್ಪರ್ ಕ್ಲಾಸ್ ಅವ್ರು ನೋಡಿ ಅವ್ರ ತರ ನಾವು ಒಂದು ಕಾರ್ ತಗೋಬೇಕು ಅಂದ್ರೆ ನಮ್ ಯೋಗ್ಯತೆ ಇರಲ್ಲ. 1 ಲಕ್ಷ ರೂಪಾಯಿ ಇದ್ರೆ ಇನ್ನೊಂದು 3 ಲಕ್ಷ ರೂಪಾಯಿ ಸಾಲ ಮಾಡಿ, ಇನ್ನೊಂದು 10 ಲಕ್ಷ ರೂಪಾಯಿ EMI ಮಾಡಿ 15 ಲಕ್ಷ ರೂಪಾಯಿ ನಾವು ಕಾರ್ ತಗೋಬೇಕು. ಇದೇನಾಗಿದೆ ಅಂದ್ರೆ 4 ಜನದಂಗೆ ಬದುಕಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ, ಗೊತ್ತಾ? ಅದು ನಮ್ಮಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್. ರೋಡ್ ಹೋಗ್ತಾ ಇದೆ, ಹೋಗ್ಬಿಡ್ಲಾ ಹಿಂಗೇನೆ ಅಂದ್ರೆ ನೋಡಿ, ಇಂಡಸ್ಟ್ರಿಯಲ್ ಏರಿಯಾ ಅನ್ಸುತ್ತಿದೆ. 4 ಜನ ಇದ್ದಂಗೆ ಬದುಕಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಚಿಕ್ಕೂರಿಂದನೂ ಬಂದ್ಬಿಟ್ಟಿದೆ ನಮ್ಗೆ ಅದು. ಸೊ ಹಂಗಾಗಿ ನಾವು ಸಾಲ ಮಾಡ್ತಾ ಯಾವುದೇ ವ್ಯವಹಾರಗಳನ್ನ, ಒಂದು ಮದುವೆ ಆಗ್ಲಿ, ಒಂದು ಮನೆ ಆಗ್ಲಿ, ಏನೇ ಒಂದು ಮಾಡಕ್ಕಾಗಲ್ಲ. ಬಟ್ ಸಾಲ ಮಾಡ್ತೀನಿ ಅಂತ ಅಂದ್ರೆ ಆ ಜೀವನ, ಆ ಟೈಮ್, ಆ ಸ್ಪ್ಯಾನ್, ನಮ್ಮ ಲೈಫ್ ಸ್ಪ್ಯಾನೇ ಮುಗ್ದೋಗಿರ್ತದೆ. 50 ಲಕ್ಷ ಸಂಪಾದನೆ ಮಾಡಿ ಮನೆ ಕಟ್ಟಿದ್ದೀನಪ್ಪ ಅಂತಂದ್ರೆ ನಮ್ಮ ಲೈಫೇ ಮುಗ್ದೋಗಿರ್ತದೆ. ಸೊ ಹಂಗಾಗಿ ಆಸೆಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಮನುಷ್ಯ ಅಂದ್ಮೇಲೆ ಆಸೆಗಳು ಇದ್ದಿದ್ದೆ. 4 ಜನದಂಗೆ ನಾವು ಬದುಕಬೇಕು, ನಾವು ಅದೇ ತರ ಇರಬೇಕು ಅನ್ನೋದು ಕಾಮನ್. ಹಂಗಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಕೊಡುಕೊಳ್ಳುವಿಕೆ ಇಲ್ದೇನೆ, ಸಾಲ ಮಾಡ್ದೇನೆ ನಾವು ಆಗಲ್ಲ ಅನ್ನೋದು. ಈಗ ನಿಮ್ಮ ಮೂಕನಹಳ್ಳಿ ಹೇಳ್ದಂಗೆ ಸಾಲ ಮಾಡ್ದೇನೆ ಮನೆ ಕಟ್ಟಬೇಕು ಅಂತ ಅಂದ್ರೆ ನಾನು ಸಂಪಾದನೆ ಮಾಡ್ತೀನಿ, ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ನನ್ನ ಫ್ಯಾಮಿಲಿ ಖರ್ಚಿಗೆ 25,000-30,000 ರೂಪಾಯಿ ಖರ್ಚಾಗ್ತದೆ. 20,000 ರೂಪಾಯಿನ ನಾನು ಸೇವ್ ಮಾಡ್ಬೇಕು ಅಂದ್ರೆ ಎಷ್ಟು ವರ್ಷ ಆಗ್ತದೆ? 50 ಲಕ್ಷ ಸೇವ್ ಮಾಡ್ಬೇಕು ಅಂದ್ರೆ ಎಷ್ಟು ವರ್ಷ? ನಾನು ಅಷ್ಟೊಳಗಡೆ ಮಕ್ಳು ಮದುವೆ ಆಗಿರುತ್ತೆ, ಕಮಿಟ್ಮೆಂಟ್, ಮಕ್ಳ ಎಜುಕೇಶನ್, ಅಪ್ಪ ಅಮ್ಮನ ಹೆಲ್ತ್, ಈ ತರದ್ದು ಮಧ್ಯದಲ್ಲಿ ಕಮಿಟ್ಮೆಂಟ್ಗಳು ಬರ್ತಾ ಇರ್ತದೆ. ಆಮೇಲೆ ಏನು ಗೊತ್ತಾ, ಇಂಡಸ್ಟ್ರಿಯಲ್ ಏರಿಯಾನೇ ಇರ್ಬೇಕು ಅನ್ಸುತ್ತೆ ಕಣ ಇದು. ಹೌದು. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದು. ನೋಡಿರ್ಲಿಲ್ಲ, ಚೆನ್ನಾಗೈತೆ ಅಲ್ವಾ? ಒಂಥರ ಇದೆಲ್ಲ ಹೊಸ KDB ಹೊಸದಾಗಿ ಎಲ್ಲ ಡೆವಲಪ್ ಮಾಡಿರೋದು, ಮತ್ತೆ ಪ್ಲಾನ್ ಮಾಡಿರೋದಲ್ವಾ. ಸೊ ನೀವು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ನೋಡು, ಅದಕ್ಕೂ ಇದಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಸೊ ಇದು ಹೊಸದಾಗಿ ತುಂಬಾ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಇದು ಪೆಟ್ರೋಲ್ ಬಂಕ್ಸ್ ಇರ್ಬೋದು, ಈ ಗ್ಯಾಸ್ ಸ್ಟೇಷನ್ಗಳಿರ್ಬೋದು, ಎಲ್ಲ ತುಂಬಾ CNG ಇದು ಇರ್ಬೋದು, ಎಲ್ಲಾನು ನೀಟಾಗಿ ಮಾಡಿದ್ದಾರೆ. ಯುವರ್ ಸ್ಪೀಡ್ 21, ಸೊ 21 ಕರೆಕ್ಟ್ ಆಗಿದೆ. 24 ಒಂದು ಎಂಟ್ರಿ ಗೇಟ್. ಭಾಷಾ ಬೋಸ್ಟ್ ಏನದು? ಬೋಸ್ಟ್ ಅವರು ಈ ಫ್ಲಕ್ಸ್ ಏನೇನೋ ಆಲ್ಮೋಸ್ಟ್ ಆಟೋಮೊಬೈಲ್ ಇಂಡಸ್ಟ್ರಿ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅವ್ರದ್ದು. ಹೌದಾ? ಓಕೆ. ಇವರೆಲ್ಲ ಇಲ್ಲಿ ಎಲ್ಲ ಜಾಸ್ತಿ ಅಲ್ಲಿ ನೋಡಿದ್ನಲ್ಲ, ಅಲ್ಲೆಲ್ಲರೂ ಬರೀ ಬಿಹಾರ, ಆ ಕಡೆ ಅಸ್ಸಾಂ ಅವ್ರಿವ್ರೇ ಕಾಣ್ತಿದ್ರು ನನಗೆ. ಇಲ್ಲೆಲ್ಲ ಅವರೇ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ, ಲೇಬರ್ ಕೆಲಸ ಮಾಡೋದಕ್ಕೆ ನಮ್ಮ ಕಡೆಗಿಂತ ಅವ್ರದ್ದು ಕಡಿಮೆ ಪ್ರೈಸ್. ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ. ಓಕೆ, ಅವ್ರಿಗೆ. ಹೌದು. ನಮ್ಮ ಕಡೆಯವರೆಲ್ಲ ಬಂದ್ರೆ ನಮ್ಮವ್ರಿಗೂ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ. ಬರ್ತಿದ್ದಂಗೆನೆ ಅವ್ರಿಗೆ ಅಧ್ಯಕ್ಷರೊಬ್ರು ಬೇಕು, ಅವ್ರ ಟೀಮ್ ಮಾಡೋದು, ಉಪಾಧ್ಯಕ್ಷರು ಬೇಕು, ಖಜಾಂಚಿ ಒಬ್ರು ಬೇಕು. ಬಟ್ ಇವರೆಲ್ಲ ಹೆಂಗ್ ಗೊತ್ತಾ, ಲೋಡು ಅನ್ಲೋಡಿಂಗ್ ಅವಕ್ಕೆಲ್ಲ ಲಿಮ್ಯಾಕ್ಸ್ ಇದೆ ಇಲ್ಲಿ. ಬೇಕಾರಲ್ಲಿ ಇದು ಅಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಒಂದು ಬೀಡಿ ಸೇರ್ಕೊಂಡು ಆರಾಮಾಗಿ ಕಾಲ ಕಳ್ಸ್ಬಿಟ್ರು ಪರವಾಗಿಲ್ಲ. ಇಲ್ಲೆಲ್ಲ ಬಂದ್ರೆ ಅವ್ರಿಗೆ ಬೇಕು, ಟೀಮ್ ಬೇಕು. ಅವ್ರಿಗೆ ಸಂಪಾದನೆ ಕಡಿಮೆ ಆದ್ರೂ ಪರವಾಗಿಲ್ಲ. ಈ ಸ್ವಾಭಿಮಾನ ಈ ಥರದ್ದು ಅವನ್ನ ಬಿಡ್ಕೊಡಕ್ಕೆ ರೆಡಿ ಇಲ್ಲ ಜನಗಳು. ಹಂಗಂತೀಯಾ? ಏನೋ ಲೈಫು ಹೋಗ್ತಾ ಇದೆ ಏನಪ್ಪ. ಮತ್ತೆ ಇನ್ನೇನು ಸಮಾಚಾರ ನಿಂದು ಲೈಫ್? ನೀವು ಯಾರೋ ಮೂಕನಹಳ್ಳಿ ಯಾರೋ ಹೇಳಿದ್ರೆ ಹೆಸರು ಫುಲ್ ನೇಮ್? ರಂಗನಾಥ ಮೂಕನಹಳ್ಳಿ ಸೆಟ್ಲ್ ಆದಾಗ ಎಲ್ಲರಿಗೂ ಅಡ್ವೈಸ್ ಕೊಡೋದು ಎಲ್ಲರಿಗೂ ಈಸಿ. ಓಕೆನಾ? ಈಗ ನಮ್ಮವರೆಲ್ಲ ನಮಗೂ ಆಸೆಗಳಿದೆ. ನಮಗೂ ಒಂದು ಕಾರ್ ತಗೋಬೇಕು, ಒಂದು ಬೈಕ್ ತಗೋಬೇಕು, ಒಂದು ಕಾರ್ ತಗೋಬೇಕು, ನಮಗೂ ಆಸೆಗಳಿದೆ. ತಗೋಬೇಕು ಅಂದ್ರೆ ನಾವು ಲೋನ್ ಮೇಲೆ ಡಿಪೆಂಡ್ ಆಗಬೇಕು. 2 ಲಕ್ಷ ರೂಪಾಯಿ ನಾನು ಸೇವ್ ಮಾಡ್ಬೇಕಂದ್ರೆ 1 ವರ್ಷದ ಸೇವಿಂಗ್ಸ್ ನಂದು 2 ಲಕ್ಷ ರೂಪಾಯಿ. 1 ವರ್ಷದ್ದು ಸೇವಿಂಗ್ಸ್ 2 ಲಕ್ಷ ರೂಪಾಯಿ. 1 ಲಕ್ಷದ ಸೇವಿಂಗ್ಸ್ ತಗೊಂಡು ನಾನು 2 ಲಕ್ಷ ರೂಪಾಯಿ ಕೊಟ್ಟು ಬೈಕೆ ತಗೊಂಡ್ರೆ ಇನ್ನು ಅದ್ರ ಮೊದಲು ಬರೋ ಕಮಿಟ್ಮೆಂಟ್ಗಳನ್ನ ಹೇಗೆ ಮಾಡೋದು? ಎಲ್ಲಿ ಹಳ್ಳಿಗಳು ಯಾವ ಕಡೆ ನಿಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಹಳ್ಳಿಗಳಿಗೆ ಹೋಗೋದ ಅಂತಂದ್ರೆ ಇವತ್ತು ಭಾನುವಾರ ಸ್ಟ್ರೈಟ್ ನಡೀಲ. ಈ ಕಡೆ ಬಂದಿದ್ಯಾ ನೀನು? ನಾನು ಹೈವೇ ಅಷ್ಟೇ. ಓಕೆ, ಮುಂದೆ ಇದು ನಿಮ್ಮ ಹೆಸರೇನು? ಮೂಕನಹಳ್ಳಿ. ಮೂಕನಹಳ್ಳಿ ಅವರು. ಅವ್ರಿಗೆ ಎಷ್ಟು ಏಜು? ಅವ್ರಿಗೆ ಆಲ್ರೆಡಿ ಒಂದು 50 ದಾಟಿದೆ.
ಹೌದಾ 50 ವರ್ಷ ಆದಾದ್ಮೇಲೆ ಎಲ್ಲರೂ ಹೇಳೋದು ಅಡ್ವೈಸ್ ಮಾಡೋದು ಕಾಮನ್. ಸೆಟ್ಲ್ ಆದವ್ರು ಅಡ್ವೈಸ್ ಮಾಡೋದು ಕಾಮನ್. ಆದವ್ರು ಅನ್ನೋದಕ್ಕಿಂತ 50 ವರ್ಷ ಆದವರು, ಈಗ ನನಗೂ 50 ವರ್ಷ ಆದ್ಮೇಲೆ ನಾನು ಹಂಗೆ ಮಾಡ್ಬೇಡಕ್ಕೋ, ನಾನು ಹಿಂಗೆ ಮಾಡಿದ್ದೆ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಒಟ್ನಲ್ಲಿ ಅವ್ರು ಕುತ್ಕೊಂಡು ದುಡ್ಡು ಮಾಡ್ಕೊಂಡ್ರೆ ಹಿಂಗೆ ಹೇಳ್ಕೊಂಡು ಇವ್ರನ್ನ ಮಾತಾಡ್ಸ್ಕೊಂಡು ಅವ್ರನ್ನ ಮನುಷ್ಯನಿಗೂ ಅವ್ರ ಮನೆ ಬ್ಯಾಕ್ ಗ್ರೌಂಡು, ಅವನ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗ್ತದೆ ಅವ್ನ ಸಂಪಾದನೆ. ಮತ್ತೆ ಅವ್ನ ಖರ್ಚುಗಳು, ಅವನ ಬ್ಯಾಕ್ ಗ್ರೌಂಡ್, ಅವ್ನು ಹೆಂಗ್ ಬದುಕೋ ನೋಡು. ನಮ್ಮಪ್ಪ ನಮ್ಮ ತಾತ ಮಾಡಿದಾಗ ನಮ್ಮಪ್ಪ ಅದನ್ನ ಡಬಲ್ ಮಾಡಿರ್ತಾರೆ. ನಾನು ಅದನ್ನ ಕ್ಯಾರಿ ಮಾಡಿದ್ರೆ ಸಾಕು, ನೋಡ್ಕೊಂಡವ್ರು ಸಾಕು. ನೀನು ಡಬಲ್ ಮಾಡೋದು ಬೇಡ, ಓಕೆನಾ? ಕ್ಯಾರಿ ಮಾಡಿದ್ರೆ ಸಾಕು. ಆ ಥರ ಪರಿಸ್ಥಿತಿಗಳು ಇರ್ತದೆ. ಬಟ್ ಹಂಗಿದ್ದಾಗ ನಾವೇನೇ 30,000 40,000 ರೂಪಾಯಿ ಕೆಲಸ ಮಾಡ್ತಿದೀವಿ ಅಂತಂದಾಗ ಅವ್ರು ಹೇಳ್ದಂಗೆ ಹಂಗೆಲ್ಲ ಮಾಡಬೇಕು ಅಂತಂದ್ರೆ ನಾವು ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂಗಿಲ್ಲ. ಬಿಡ್ದಿ ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಇನ್ನೊಂದು ಸ್ವಲ್ಪ ಮಳೆಗಾಲ ಆದ್ರೆ ಇದು ಇನ್ನೂ ತುಂಬಾ ಎಲ್ಲ ಚೆನ್ನಾಗಿ ಕಾಣುತ್ತೆ. ಎಲ್ಲ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡು. ರೋಡು ಬೇಸಿಕ್ ಏನ್ ಬೇಕೋ ನೀಡ್ಸು, ಡ್ರೈನೇಜ್ ಸಿಸ್ಟಮ್ಸು. ಆಮೇಲೆ ಬೆಂಗಳೂರಲ್ಲಿ ನೋಡಿದ್ಯಲ್ಲ ವೈಟ್ ಟಾಪಿಂಗ್ ಅಂತ ಹೇಳ್ಬಿಟ್ಟು, ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಮತ್ತೆ ಅಮೌಂಟ್ ಎಲ್ಲ ಬಜೆಟ್ ಎಲ್ಲ ಇದು ಮಾಡ್ಕೊತಾ ಇರೋದು. ಹಿಂಗ್ ಮಾಡಿದ್ದಾರೆ ಅನ್ನಿಸ್ತಾಯ್ತಾ? ನೋಡಿ, ಇಂಥವ್ರು ಇರೋವರೆಗೂ ದೇಶ ಉದ್ಧಾರ ಆಗಲ್ಲ. ಇದು ಏನಪ್ಪಾ ಅದು ವೈಟ್ ಟಾಪಿಂಗ್ ಬೆಂಗಳೂರಲ್ಲಿ ಮಾಡಕ್ಕೆ ಅಂತ ಅಂದ್ಬಿಟ್ಟು BBMP ವ್ಯಾಪ್ತಿನಲ್ಲಿ ಅಷ್ಟೊಂದು ಅಮೌಂಟ್ ಎಲ್ಲ ಬಜೆಟ್ ಎಲ್ಲ ಮಾಡ್ಕೋತಾ ಇದಾರಲ್ಲ, ನೋಡಿದ್ಯಾ? ಎಲ್ಲಾದ್ರೂ ಸಖತ್ತಾಗಿ ವೈಟ್ ಟಾಪಿಂಗ್ ಆಗಿದೆ ಬೆಂಗಳೂರು ಒಳಗಡೆ ಎಲ್ಲ ಅಂತ ನೋಡಿದ್ಯಾ? ಬಟ್ ಏನಾಗಿದೆ ಗೊತ್ತಾ, ನಮ್ಮವ್ರು ಹೆಂಗ್ ಗೊತ್ತಾ, ವರ್ಕ್ ಅಲ್ಲಿ ತುಂಬಾ ಸ್ಲೋ ಇದೀವಿ ನಾವು. ಕನ್ಸ್ಟ್ರಕ್ಷನ್ ಅಥವಾ ಏನೇ ಇರಲಿ ಹೊಸ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಲ್ಲ, ಮಾಡರ್ನೈಸ್ ಇಲ್ಲ. ನಿತಿನ್ ಗಡ್ಕರಿ ಮಾಡಿದ್ರು, ಏನು ರಾತ್ರಿ ಹೊತ್ತೆ ಎಷ್ಟೆಷ್ಟೋ ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ರಂತೆ. ಹೌದು, ಇವರೆಲ್ಲ ಇನ್ನು ಯಾವ ಕಾಲದಲ್ಲಿ ಹೆಂಗ್ ಗೊತ್ತಾ, ಅವ್ನು ಕಸ ಹೊಡೆಯಕ್ಕೆ ಇನ್ನು ಮಿಷನರೀಸ್ ತಂದು ಈಗ ಮೆಟ್ರೋಪಾಲಿಟನ್ ಸಿಟಿ, IT ಸಿಟಿ, ಆ ಸಿಟಿ ಈ ಸಿಟಿ ಅಂತ ಬಿಲ್ಡಪ್ ಕೊಡ್ತೀವಿ ಬೆಂಗಳೂರು ಬಗ್ಗೆ. ಒಂದು ಕಸ ಹೊಡೆಯೋದನ್ನ ಇನ್ನು ನಾವು ಪೌರ ಕಾರ್ಮಿಕರ ಕೈಲಿ ಕಸ ಹೊಡಿಸ್ತಾ ಇದ್ದೀವಿ. ಒಂದು ಮಾಡರ್ನ್ ಟೆಕ್ನಾಲಜಿ ಆಗಿ ಯೂಸ್ ಮಾಡಿ ಕಸ ಹೊಡೆಯೋದಾಗ್ಲಿ, ಅದನ್ನ ಮಾಡೋದಾಗ್ಲಿ, ಅದು ಟೆಂಡರ್ ಕೊಡೋದಾಗ್ಲಿ, ಪ್ರೈವೇಟೈಸೇಷನ್ ಅಂತ ಮಾಡ್ಬೇಕು ಅನ್ನೋದು ಅದೇ ರೀಸನ್. ಇತ್ತೀಚೆಗೆ ಒಂದು ಬೆಳಕು ಬಂತಲ್ಲ ಗೊತ್ತಾ ನಿನ್ಗೆ? ಅದು ಸೆಷನ್ ಅಲ್ಲಿ ಯಾವುದು ಇದು ಯಾವ್ದೋ ಒಂದು ಇದಕ್ಕೆ ಏನಪ್ಪಾ ಅದು BBMP ಏನು ಲಾರಿಗಳನ್ನೇ ಕೊಂಡ್ಕೋಬೋದೋಗಿತ್ತಂತೆ ಕೊಟ್ಟಿರೋ ಬಾಡಿಗೆನಲ್ಲಿ. ಹೌದು, ಪ್ಲಾನ್ ಇಲ್ಲ ನಮ್ಮವ್ರದ್ದು, ಪ್ಲಾನ್ ಇಲ್ಲ. ಈಗ 1 ವರ್ಷ ಲಾರಿ ಬಾಡಿಗೆ ತಗೊಂಡು 1 ವರ್ಷ ಬಾಡಿಗೆ ಕೊಟ್ರೆ ಎಷ್ಟು ಲಕ್ಷ ಆಗುತ್ತೆ? ಒಂದು ಹೊಸ ಲಾರಿ ತಗೊಂಡ್ರೆ ಎಷ್ಟು ಲಕ್ಷ ಆಗುತ್ತೆ? ಅದಕ್ಕೆ ಮೇಂಟೆನೆನ್ಸ್ ಅಂತ ಹೆಂಗೆ, ಯಾವ ಥರ ಮಾಡಬೇಕು? ನಾವು ಬೇರೆಯವ್ರನ್ನ ಕಾಪಿ ಮಾಡಬೇಕು. ಈಗ ಕೆಲವೊಂದು ಟೈಮ್ ಅಪ್ಗ್ರೇಡ್ ಆಗಕ್ಕೆ ಏನು ಇಲ್ಲ ಅಂತಂದ್ರೆ ನಾವು ಕಾಪಿ ಮಾಡಲೇಬೇಕು. ಬೇರೆ ಕಂಟ್ರೀಸ್ಗಳಲ್ಲೆಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಂತಂದ್ರೆ ಪ್ಲಾನ್ ಮಾಡಿ ಯಾವ ಥರ ಮಾಡಬೇಕು. ಇವಾಗ ಒಂದು ಲೇಔಟ್ ಮಾಡ್ತೀವಿ, ಒಂದು ಎಕರೆ, ಈಗ ನಿಂದೊಂದು ಎಕರೆ ಜಮೀನು ನೀನೇ ಲೇಔಟ್ ಮಾಡೋದು, ನೀನೇ ಲೇಔಟ್ ಓನರು. ಆ ಥರ ಮಾಡಬಾರ್ದು. 10 ಎಕರೆ 20 ಎಕರೆ 50 ಎಕರೆ ತಗೋಬೇಕು. ಒಂದು ಟೌನ್ಶಿಪ್ ಮಾಡಬೇಕು, ಪ್ಲಾನ್ ಮಾಡಬೇಕು. ಒಂದು ಬೇಸಿಕ್ ನೀಡ್ಸ್ ಏನು ಬೇಕು ಒಂದು ಟೌನ್ಶಿಪ್ ಅಂತಂದ್ರೆ, ಒಂದು 10 ಎಕರೆ ಅಂತಾರೆ ಇಷ್ಟು ಸೈಡ್ ಬರುತ್ತೆ, ಇಷ್ಟು 1000 ಜನ ಬರ್ತಾರೆ, ಅವ್ರಿಗೆ ಬೇಸಿಕ್ ಕಮ್ಯುನಿಟೀಸ್ ಏನು ಬೇಕು ಅದನ್ನ ಗೌರ್ಮೆಂಟೇ ಪ್ಲಾನ್ ಮಾಡ್ಬೇಕು. ಇಲ್ಲ ಸ್ಟ್ಯಾಂಡರ್ಡ್ ತರಬೇಕು ಅದನ್ನ. ಅದು ನಮ್ಮಲ್ಲಿ ಇಲ್ಲ. ಒಂದ್ ಎಕರೆಗೆ ಒಳಗಡಿಕೆ ನಾನೇ ಇದು ಮಾಡ್ಬಿಟ್ಟು ಸೈಟ್ ಮಾಡ್ಕೊಂಡು ನೀನೇ ಒಂದು ಎಷ್ಟು ಬೇಕಾದ ರೋಡ್ ಬಿಟ್ಕೊಂಡು ಹಂಗ್ ಮಾಡ್ಬಿಡೋದು. ಹಂಗ್ ಮಾಡ್ಬಿಡ್ತೀನಿ. ನಾಳೆ ದಿನ ಅವ್ರಿಗೆ ಹೋಗಕ್ಕೂ ದಾರಿ ಇಲ್ಲ, ಬರಕ್ಕೂ ದಾರಿ ಇಲ್ಲ. ಡ್ರೈನೇಜ್ ಸಿಸ್ಟಮ್ ಇರಲ್ಲ, ಎಲ್ಲೂ ತಗೊಂಡು ಹೋಗ್ಬಿಡ್ಬೇಕು ಅವರು. ಹೌದು, ಅದು ದೊಡ್ಡ ಮಿಸ್ಟೇಕ್ಸ್ ನಮ್ಮಲ್ಲಿ. ಪ್ರೈವೇಟೈಸೇಷನ್ ಆಗ್ಬೇಕು. ಪ್ರೈವೇಟೈಸೇಷನ್ ಅಂತಂದ್ರೆ ಎಲ್ಲಾನು ದೇಶನ ಪ್ರೈವೇಟ್ ಅವ್ರಿಗೆ ಮಾರ್ಬಿಡಿ ಅಂತಲ್ಲ. ಒಂದು ರೈಲ್ವೆ ಪ್ರೈವೇಟೈಸೇಷನ್ ಕೊಡೋದು. ಈಗ ರೈಲ್ವೆ ಹಳೆ ಪ್ರಧಾನ ಮಂತ್ರಿಗಳು ಹಳೆ ಸರ್ಕಾರಗಳಿದ್ದಾಗ ಯಾಕೆ ಎಷ್ಟು ಮೇಂಟೆನೆನ್ಸ್ ಹೊಸ ರೈಲ್ಗಳು ಬರ್ತಿರ್ಲಿಲ್ಲ, ಈಗ ಯಾಕೆ ಬರ್ತಿದೆ? ಅದಕ್ಕೆ ಇದೇನಪ್ಪ ಇದು ಹಿಂಗೈತೆ? ಟೊಯೋಟನಾ? ನೋಡು ಇಲ್ಲಿ ಇಷ್ಟೊಂದು ದೊಡ್ಡ ಕಂಪ್ನಿ ಮಾಡಿ ಬರೀ ಗಾಡಿ ಇಷ್ಟು ಗಾಡಿಗಳಿಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿಲ್ಲ ಟೊಯೋಟಾ. ನಮ್ಮಲ್ಲಿ ಅದನ್ನ ಯೋಚನೆ ಮಾಡ್ತೀನಿ ನಾನು. ಇವಾಗ ಅಂತ ಫಾರ್ ಎಕ್ಸಾಂಪಲ್ ರೋಡ್ ಸೈಡ್ ಎಲ್ಲ ಬಸ್ಸು ಕಾರ್ ನಿಲ್ಸಿರ್ತಾರೆ, ಅವ್ರು ಯೋಚನೆ ಮಾಡ್ತೀನಿ, ನೀನು ಎಲ್ಲಿ ಬೋರ್ಡ್ ಬಸ್ಸು ಕಾರ್ ತೊಗೊಂಡಿದ್ಯಾ ಅಂತಂದ್ರೆ ನೀನು ನಿನ್ ಜಾಗ ನೋಡ್ಕೋಬೇಕು ತಾನೆ. ರೋಡಲ್ಲಿ ಎಲ್ಲೋ ಹಾಕ್ಬಿಟ್ಟು ಹೋಗ್ಬಿಡೋದ? ಅಣ್ಣ ಹಿಂಗೆ ಹೋದ್ರೆ ಹಳ್ಳಿಗಳು ಸಿಗುತ್ತಾ? ಹಳ್ಳಿಗಳು ಹಿಂಗೆ ಹೋದ್ರೆ ಸಿಗುತ್ತಾ? ಯಾವ್ದಾರು ಊರು ಸರಿ ನಮ್ಮಲ್ಲಿ ಡಿಸಿಪ್ಲಿನ್ ಇಲ್ಲ. ಒಂದು ಕಾರ್ ತೊಗೊಂಡಿದ್ಯಾ ಅಂತ ಅಂದಮೇಲೆ ಕಾರ್ ಪಾರ್ಕಿಂಗ್ ಬಿಡಬೇಕು. ನೀನು 4 ಫ್ಲೋರ್ ಮನೆ ಕಟ್ತಿದ್ಯಾ ಅಂದರೆ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಕೊಡಬೇಕು. ರೋಡಲ್ಲಿ ಕಾರ್ ನಿಲ್ಸೋಂಗಿಲ್ಲ. ಆಮೇಲೆ ಇನ್ನೊಂದು ಬೆಂಗಳೂರಲ್ಲಿ ಈ ಹೋಲಿಕೆ ಮಾಡ್ಕೊಂಡು ಕಾರ್ ತಗೊಳ್ಳೋರೆ ಜಾಸ್ತಿ ಆಗ್ಬಿಟ್ಟಿದಾರಂತೆ. ನನಗೆ ಕೆಲವೊಬ್ರು ಗೊತ್ತಿರೋ ಮನೆಗಳಲ್ಲಿ 3 ಕಾರ್ ಇದೆ. ಹೆಂಡತಿಗೊಂದು, ಗಂಡನಿಗೊಂದು, ಮಕ್ಳಿಗೊಂದು. ಪಾರ್ಕಿಂಗ್ ಇದೆಯಾ 3 ಕಾರ್ಗೂ? ಇಲ್ಲ, ರೋಡ್ ಇದೆಯಲ್ಲ, ರೋಡ್ ಇದೆ. ಕಾರ್ ಒಳಗಡೆ ಹಾಕೋದು, ಸಣ್ಣ ಚಿಕ್ಕ ಕಡಿಮೆ ದುಡ್ಡಿನ ಕಾರ್ನ ಹೊರಗಡೆ ಹಾಕೋದು. ನಂದು ಕಾರ್ ಇದೆ, ನಿಂದು ಕಾರ್ ಇದೆ, ಅಷ್ಟೇ. ಅದೇನು ಉಚಿತನೋ ಅದು ಕಾರು ಅನ್ನೋದು?
ನೀಡ್ ನೆಸೆಸರಿ ಅನ್ಸುತ್ತೋ ನಿನ್ಗೆ, ಉಚಿತನ ಅನ್ಸುತ್ತೋ ಅವ್ನಿಗೆ? ನೆಸೆಸಿಟಿ ಇರಲ್ಲ. ಯಾಕಂದ್ರೆ ಗೊತ್ತಾ, ನಿನ್ ಕಾರ್ ಯೂಸ್ ಮಾಡೋದು ಯಾವತ್ತೋ ಒಂದು ದಿನಕ್ಕೆ ಮಾತ್ರ ನೀನು ಲೈಫಲ್ಲಿ. ಯಾವಾಗ ಅಂದ್ರೆ ವೀಕೆಂಡ್ ಅಲ್ಲಿ ಫ್ಯಾಮಿಲಿಗೆ ಹೊರಗಡೆ ಹೋಗಕ್ಕ, ಎಮರ್ಜೆನ್ಸಿಗೆ, ಮೆಡಿಕಲ್ ಎಮರ್ಜೆನ್ಸಿಗ, ಅಥವಾ ಮಳೆ ಗಿಳೆ ಬಂತು ಮಕ್ಳು ಕರ್ಕೊಂಡ್ಬರ್ಬೇಕು, ಹೆಂಡತಿ ಕರ್ಕೊಂಡ್ಬರ್ಬೇಕು ಆಫೀಸಿಂದ, ಈ ತರದಕ್ಕ ಒಂದು ಸಾಕು ಕಾರು. ಇವಾಗೆಲ್ಲ ಏನಾಗಿದೆ ಅಂದ್ರೆ ಹೋಲಿಕೆ ಮಾಡ್ಕೊಂಡು ಜೀವನನ ನಮ್ಮಲ್ಲೆಲ್ಲ ತುಂಬಾ ಜನ ಇರೋದು ಅನಗತ್ಯವಾಗಿ ಕಾರ್ನ ತಕೊಂಡು EMI ಕಟ್ಕೊಂಡು ಕೂತಿರೋರು ಇದಾರೆ. ಹೌದು. ನಾನು ಯಾರೋ ಒಬ್ಬ ವಾರನ್ ಬಫೆಟ್ ಯಾರೋ ಹೇಳೋರೆ, ಅನಗತ್ಯವಾದಾಗ ಏನು ಇಟ್ಕೊಬಾರ್ದು ಅಂತ, ಇನ್ಕ್ಲೂಡಿಂಗ್ ಮೊಬೈಲು ಕೂಡ. ಹೌದು. ಇನ್ನು ಕಾರ್ ಅವಶ್ಯಕತೆ ಇದೆಯಾ, ಕಾರ್ ಇಟ್ಕೋ, ಇಲ್ವಾ ಮಾರ್ಬಿಡುವ. ಆ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಕ್ ಟ್ರೈ ಮಾಡು. ನಾನು ಲಾಗ್ ಮಾಡ್ತಿದ್ದು ಮೊಬೈಲು 6.5 ವರ್ಷ ಆಯ್ತು ಒಂದು ಮೊಬೈಲ್ ತಗೊಂಡು. ನಾನು ಕೆಲವೊಬ್ರು 1 ವರ್ಷ 2 ವರ್ಷ ಅಷ್ಟೇ ಮೊಬೈಲ್ ಇಡೋರು, ಆಮೇಲೆ ಹೊಸ ಮೊಬೈಲ್ ಬಂದ್ಬಿಡ್ಬೇಕು ಅಂತಾರಲ್ವಾ. 2020 ತಗೊಂಡಿದ್ದು ಒಂದು ಮೊಬೈಲ್ ನಂದು. ಯಾವ್ದು ಅಂದ್ರೆ ರೆಡ್ಮಿ ನೋಟ್ 10 Pro Max. ಈಗ ತಗೊಂಡಿರೋದು ರೆಡ್ಮಿ 15. ಅದು ರೆಡ್ಮಿ ನೋಟ್ 10 Pro Max ಆಲ್ಮೋಸ್ಟ್ 6.5 ವರ್ಷ 7 ವರ್ಷ ಹತ್ತತ್ರ ಬಂದಿದ್ದು ನಂದದ್ದು. ಮದರ್ ಬೋರ್ಡ್ ಪ್ರಾಬ್ಲಮ್ ಆಗಿ ಸೆಲ್ಫಿ ಕ್ಯಾಮ್ರಾ ವರ್ಕ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಬೇಕೇ ಬೇಕು ನನಗೆ ಸೆಲ್ಫ್ ವಿಡಿಯೋ ಶೂಟಿಂಗ್ಗಳಿಗೆ ಅಂದ್ಬಿಟ್ಟು ಈಗ ಹೋದ ವಾರ ಹೋಗ್ಬಿಟ್ಟು ಫೆಬ್ರವರಿ 28 ಏನೋ ಅನ್ಸುತ್ತೆ ಆಗ ಹೋಗ್ಬಿಟ್ಟು ತಂದಿರೋದು. ಈಗ ನೀನು ಶೂಟ್ ಮಾಡ್ತಾ ಇರೋದು ಅದೇ ಮೊಬೈಲ್. ಆ ಮೊಬೈಲ್ ಇನ್ನೂ ಇದೆ, ಚೆನ್ನಾಗಿ ವರ್ಕ್ ಆಗ್ತೈತೆ. ಕೆಲವೊಂದು ಕ್ಯಾಮ್ರಾ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಮೊನ್ನೆಯಿಂದ ಕಾಲ್ಸು ವರ್ಕ್ ಆಗ್ತಾ ಇಲ್ಲ, ಮದರ್ ಬೋರ್ಡ್ ಪ್ರಾಬ್ಲಮ್ ಆಗಿದೆ. ಅದೇನಾರು ಸರಿ ಆದ್ರೆ ಅದನ್ನು ಇಟ್ಕೋತೀನಿ. ಅಂದ್ರೆ ಮೇಂಟೈನ್ ಮಾಡಕ್ ಬರೀಕಿಲ್ಲ, ಯಾವ್ದನ್ನೇ ಆದ್ರೂ ಮೇಂಟೈನ್ ಮಾಡಕ್ ಕಲ್ತ್ಕೊಂಡ್ರೆ ಅನಗತ್ಯವಾಗಿ ಬರಲ್ಲ ಖರ್ಚುಗಳು. EMI ಈಗೇನು ಸುಲಭವಾಗಿ ಅಮೆಜಾನ್ ಅಲ್ಲಿ ನೀನ್ ಬುಕ್ ಮಾಡಪ್ಪ, ಅಲ್ಲೇನೆ EMI ಕೊಟ್ಬಿಡ್ತಾರೆ. ಅದೇ ಹೇಳ್ನಿಲ್ವಾ ಮೊನ್ನೆ ನಿನ್ನೆ 2,000 ರೂಪಾಯಿನೂ ಲೋನ್ ತಗೊಂಡ ಅಂತ 3 EMIಗೆ ಹಾಕ್ಸ ಅಂತ, ಹಿಂಗೆ ಸುಲಭವಾಗಿ ಸಿಗ್ತೈತೆ ಅಂದ್ಬಿಟ್ಟು ಲೋನ್ ತಗೋಬಿಡೋದು. ಆಮೇಲೆ ಯೋಚನೆ ಮಾಡೋದು, ಹಿಂಗೆ ಮಾಡ್ಕೊಂಡು ಖರ್ಚು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡೋದು ಮರ್ತ್ಬಿಡ್ದವ್ರೆ ಜನಗಳು. ಇಲ್ಲ ಒಂದು ಟೀ ಶಾಪ್ ಇಲ್ವಲ್ಲ, ಇಲ್ಲಿ ಟೀ ಕುಡಿಯೋಣ ಅಂದ್ರೆ ಮುಂದೆ ಇದೆ ಬಾ, ನಿಮ್ಗೊಂದು ಟೀ ಕೊಡ್ಸ್ಬೇಕು ಮರೆಯ ಅದ್ದೂರಿಯಾಗಿ. ಅದೇ ನನ್ನ ಜೀವನದ. ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಅದ್ದೂರಿಯಾಗಿ ಎಲ್ಲೂ ಟೀ ಸಿಗಲ್ಲ, ನನಗೆ ಗೊತ್ತಿಲ್ಲ ಹಂಗೆ. ಸಿಗರೇಟ್ ಬಿಡಿ ಸೇದೋರು ಇರಲ್ವಾ? ಅಲ್ಲ ಇರುತ್ತೆ, ಟೀ ಕುಡಿಯೋರು ತುಂಬಾ ಕಡಿಮೆ. ಅದು ಹೆಂಗೆ ಗೊತ್ತಾ, ಟೀ ವಿಷಯದಲ್ಲಿ ತುಂಬಾ ಶುಗರ್ ಹಾಕಿ ಟೀ ಮಾಡ್ತಾರೆ ಅಲ್ಲಿಂತ ಕಡೆ ಎಲ್ಲ. ಅವ್ರಿಗೆ ಅದು ಹ್ಯಾಂಗ್ ಓವರ್ ಬಾಯಲ್ಲಿ ಇರಬೇಕು, ನೀವು ಟೀ ಕುಡಿದಾಗ ಫೀಲ್ ಆಗಬೇಕು, ಇನ್ನೊಂದು 2 ಅವರ್ ಫೀಲ್ ಇರಬೇಕು. ಆ ಥರ ಟೀ ಯಾವ್ದು ಓವರ್ ಶುಗರ್ ಹಾಕಿ ಮಾಡಿರ್ತಾರೆ ಅದು. ಏನೋ ಒಟ್ಟಲ್ಲಿ ಅವ್ರಿಗಿದನ್ನು ಮಾಡಿದ್ದೀನಿ ವಿಡಿಯೋನ. ಅವ್ರಿಗೆ ಪಾಪ ಹಂಗೆಲ್ಲ ಕವರ್ ಮಾಡ್ಬಿಡಕ್ಕ. ಅಲ್ಲ ರೋಡಲ್ಲಿ ಹೋಗ್ತಾರೆ, ಕವರ್ ಆಗೇ ಆಯಿತು, ಎಡಿಟ್ ಮಾಡೋದ್ರೆ ಬಿಡು. ಎಡಿಟ್ ಮಾಡಲ್ಲ ಬಿಡಿ, ಏನು ಪಾಪ ಅಚಾನಕ್ ಅವರು ಬಂದರು. ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ? ಅಲ್ಲಿದೆ ಲೆಫ್ಟಲ್ಲಿ ಗಮ್ಮಂತ ಐತೆ, ಅದಕ್ಕೇನೆ. GSW ಶೀಟ್ಸು ಇದ್ರದ್ದು. ಸೆನ್ಸರ್ ಕಟ್ ಏನು ಮಾತಾಡಕ್ ಹೋಗ್ಬೇಡಪ್ಪ, ಇಲ್ಲಾಂದ್ರೆ ನನಗೆ ಎಡಿಟಿಂಗ್ ಜಾಸ್ತಿ ಕೆಲಸ ಹಿಡಿಯುತ್ತೆ. ಆಮೇಲೆ ಮಿಸ್ ಆಗಿ ಯಾವ್ದೋ ಸಿಟಿ ಸಿಗ್ತೈತೆ ನೋಡಪ್ಪ. ಲೈಫ್ ಅಂದಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಇರಬೇಕು. ವಿಡಿಯೋಗಳು ಅಂದ್ಮೇಲೆ ಸೆನ್ಸಾರ್ ಬೋರ್ಡ್ ಪರ್ಮಿಷನ್ ತಗೋಬೇಕು. ಮೂವಿಗಳದೇ ಮಾಡ್ತಾರೆ ಅಂತೀಯಾ? ಹಿಂಗೆ ಹೋಗ್ಬೇಕಂತ ಕಣ ಹಳ್ಳಿಗೆ. ರಾಜು ವೈನ್ಸ್ MRP. ಯಾಕೆ ನೀನು ಪ್ರಮೋಷನ್ ಕೊಡ್ತಾ ಇದ್ದೀವಿ? ಟೌನ್ ಮಚ್ಚ ಇದು ಬಿಡ್ದಿ ಈಗಲ್ ತನಕ ಇದೆಲ್ಲ ಬರುತ್ತಲ್ಲ, ಕವಾಸಕಿ ವಿಪ್ರೋ ಎಲ್ಲ ಇಲ್ಲೈತೆ ಬರೋ, ಎಲ್ಲ ನಾನು ನೋಡೇ ಇಲ್ಲ. ನೋಡ್ಕೊಂಡ ನೀನ್ ನನ್ಗೆ ದುಡ್ಡೇ ಕೊಡ್ಬೇಕು ಆಕ್ಚುಲಿ ಇವಾಗ ಟ್ರಿಪ್ ಮಾಡಿಸ್ತಾ ಇರೋದಕ್ಕೆ. ಒಳ್ಳೆ ಟ್ರಿಪ್ಪು ಬಿಸಿಲಲ್ಲಿ ಅದುವೆ. ಅದೇ ಮನೆಯೊಳಗೆ ಕುತ್ಕೊಂಡಿದ್ರೆ ಏನ್ ಮಾಡ್ತಿದ್ದೆ? ಇಷ್ಟೊತ್ತು ಕಣ್ಣು ಬಂದಿರೋದು, ಇಷ್ಟೊತ್ತು ಮಲ್ಕೊಂಡಿರುವೆ. ಇಲ್ಲ, ದಿನಕ್ಕೆ 3 GB ಇಂಟರ್ನೆಟ್ ಖಾಲಿ ಮಾಡಿದ್ರೆ ಕ್ರಿಕೆಟ್ ಮ್ಯಾಚ್ ಇತ್ತು, 3:30 ಕ್ರಿಕೆಟ್ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಫಿಲಮ್ ನೋಡುವೆ 2. ಇನ್ನೂ ನಡೀತಾ ಇರುತ್ತೆ ಲೈಫ್. ಈ ಜನಗಳಿಗೆ ಇಂಟರ್ನೆಟ್ ಒಂದ್ ಸ್ವಲ್ಪ ಫ್ರೀ ಬಂದಿದ್ದಕ್ಕೆ ಅವರು ಮಿಸ್ಟೇಕ್ಸ್ ಆಗಿರೋದು. ಇವಾಗ ಅದು ಬಜೆಟ್ ಖುಷಿ ಪಡೋ ವಿಷಯ, ಅಂಡರ್ 16 ಅವ್ರಿಗೆ ಇದು ಸೋಷಿಯಲ್ ಮೀಡಿಯಾ ಮತ್ತೆ ಇದೆಲ್ಲ ಬ್ಯಾನ್ ಮಾಡಬೇಕು. ಹೆಂಗ್ ಬ್ಯಾನ್ ಮಾಡ್ತೀಯ ಹೇಳಪ್ಪ? ಅದೊಂದು ಮಾತಾಡ್ಬೇಕು ಮಾತಾಡಕ್ಕಾಗಿಲ್ಲ ನಾವು. ಇಂಪಾರ್ಟೆಂಟ್ ಹೆಂಗ್ ಬ್ಯಾನ್ ಮಾಡಕ್ಕಾಗುತ್ತೆ? ಆಕ್ಚುಲಿ ಮಕ್ಕಳುಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಇದೇ ಮಾಡ್ಕೊಳಲ್ಲ, ಏನದು ಇನ್ಕ್ಲೂಡಿಂಗ್ ಮಾಡಿದ್ರು ಅವರು ಮುಂದೆ ID ಮಾತ್ರ ಮಾಡ್ಕೊಂತಾರೆ. ಅವರು ಈಗ ಆಕ್ಚುಲಿ ಅಂಡರ್ 16 ಬಂದು 10th ಆಲ್ಮೋಸ್ಟ್ ಓಕೆನಾ, 10th ಫಸ್ಟ್ PUC ಅಷ್ಟೇ ಆಯ್ತಾ ಮ್ಯಾಕ್ಸಿಮಮ್. ಆಕ್ಚುಲಿ ಅವ್ರಿಗೆ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ ಯಾರು ಪೋಷಕರು ಅಷ್ಟು ಸುಲಭವಾಗಿ ದೊಡ್ಡ ಸ್ಮಾರ್ಟ್ ಫೋನ್ ಕೊಟ್ಟು ನಿಮ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಅಂತ ಕೊಡಲ್ಲ ಪೋಷಕರು. ಏನಾಗಿದೆ ಗೊತ್ತಾ, ನನ್ನ ಫ್ರೆಂಡ್ ಮಗನೇ ಒಬ್ಬ ಹೋದ ವರ್ಷ PUC ಓದ್ತಿದ್ದ. ಅವನೇನ್ ಮಾಡೋದು ಅಂತಂದ್ರೆ ಅವ್ರ ಅಮ್ಮಂದು ಅಕೌಂಟ್ ಇದೆ, ಅವನದು ಅಕೌಂಟ್ ಇದೆ. ಅವ್ರ ಅಮ್ಮಂದು ಅಕೌಂಟ್ ಡಿಆಕ್ಟಿವೇಟ್ ಮಾಡಿ ಇವನ್ ಅಕೌಂಟ್ ಆಕ್ಟಿವೇಟ್ ಮಾಡ್ಕೊಳ್ಳೋದು.
ಒಂದು ಫೇಸ್ಬುಕ್ ಯಾವುದೇ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಫ್ ಯು ಆರ್ ಅಂಡರ್ ಏಜ್ 16 ಯು ಕಾನ್. ಇಂಗ್ಲಿಷ್ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಇನ್ನೊಂದು ಆ ಕಾನ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ಪೇರೆಂಟ್ಸ್ ಗಳಿಗೆ ಅವೇರ್ನೆಸ್ ಇಂಪಾರ್ಟೆಂಟ್. ನೋಡು, ಸ್ವಯಂ ಶಿಸ್ತಿನ ಕಾನೂನಿಗಿಂತ ಬೇರೊಂದು ದೊಡ್ಡ ಕಾನೂನು ಇಲ್ಲ. ಹೌದು, ಯಾವ್ದೂ ಅಷ್ಟೇನೆ. ನಾವು ಡಿಸಿಪ್ಲಿನ್ ಅಷ್ಟೇನೆ. ನಾವೆಲ್ಲ ಯಾಕೆ ಹಿಂದುಳಿದಿದ್ದೀವಿ ಅಂತ ಅಂದ್ರೆ ಡಿಸಿಪ್ಲಿನ್ ಇಲ್ಲ. ನಾವು ನಮ್ಮ ಮನೆಗಳಲ್ಲಿ ಪೋಷಕರು ಮೊದಲು ಒಂದು ಕಾನೂನನ್ನ ಅಂದ್ರೆ ಶಿಸ್ತು, ನಥಿಂಗ್ ಬಟ್ ಶಿಸ್ತು ಅಷ್ಟೇ, ಏನೇನಿಲ್ಲ. ಸೆಲ್ಫ್ ನಾವೇ ಮಾಡ್ಕೋಬೇಕು, ಸೆಲ್ಫ್ ಕ್ರಿಯೇಷನ್ ಮಾಡ್ಕೋಬೇಕು. ಇದು ವಾಸನೆ ಹೊಡಿತಾ ಇದೆ ಅಂದ್ರೆ ಡ್ರೈನೇಜ್ ಮೋರಿ ನೀರು ಹೋಗ್ತಾ ಇದೆ. ಇಷ್ಟು ಸ್ಮೆಲ್ ಬರ್ತಿರೋದು ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಹಳ್ಳದಲ್ಲಿ ಯಾವ ನೀರು ಬರಬೇಕು, ಯಾವ ನೀರು ಬರ್ತಿದೆ ಅಂತ ತೋರಿಸ್ಬಿಡು. ಹಂಗೆ ಒಂದ್ ಸ್ವಲ್ಪ ತೋರಿಸ್ಕೊಂಡು ಬಾ, ಹಂಗೆ ಜನಗಳಿಗೆ ಮಾತಾಡ್ಕೊಂಡು. ಅಂದ್ರೆ ನಾವ್ ಯಾಕೆ ಗೊತ್ತಾ, ಇದೆಲ್ಲ ಸೆಲ್ಫ್ ಡಿಸಿಪ್ಲಿನ್. ಮತ್ತೆ ಇಂಡಸ್ಟ್ರಿಯಲ್ ಇಲ್ಲೇ ಹೋಗ್ಬೇಕಣ್ಣ. ಮೊಬೈಲ್ ಜೋಪಾನ ತೋರಿಸ್ತಾ ನೀಟಾಗಿ. ಕ್ರೆಡಿಟ್ ಕಾರ್ಡ್ ಇದೆಯಲ್ಲ. ಮತ್ತೆ ನೋಡು, ಕೆರೆ ಎಲ್ಲ ಬರೀ ಹೂಳಿಂದನೇ ಮುಚ್ಚೋಗೈತೆ ಕಣ. ಇದು ಹಿಡ್ದಿ ಕೆರೆ ಇರಬೇಕು. ಮುಚ್ಚೋಗೈತಾ ಹೂಳಿಂದನೇ? ನೋಡಿ, ಅಲ್ಲೆಲ್ಲ ಗಲೀಜೆ ಬೆಳೆದೋಗ್ಬಿಟ್ಟಿದೆಯಲ್ಲ, ನೀರೆಲ್ಲಿ ಬರುತ್ತೆ? ಇದು ಬರ್ತಾ ಇರೋದೆಲ್ಲ ಗಲೀಜ್ ನೀರು. ಬಟ್ ಇದು ಸಪ್ರೇಟ್ ಡ್ರೈನೇಜ್ ಮಾಡಿ ಇಲ್ಲಿಂದ ಈಚೆಗೆ ಗಲೀಜ್ ಆಗಿರೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಈಚೆಗೆ ಸಪ್ರೇಟ್ ನೀರು ಬರ್ತಿದೆ ಅಲ್ಲಿ ಆ ಕಡೆ ಕಾರ್ನರ್ ಇಂದ. ಬಟ್ ಆದ್ರೂ ಹೋಗೋದ್ ಕಾಲುವೆಗೆ ಅಲ್ವಾ ಇದು? ಇದು ಹಳೇದು ಕೋಡಿ ನೀರು, ಕೆರೆ ನೀರು ಕೋಡಿ ಹೋಗಕ್ ಬಿಟ್ಟಿರ್ತಾರಲ್ಲ, ಹಳೆ ಇದು. ನಾವು ಪ್ರಧಾನ ಮಂತ್ರಿ ಮೋದಿನೇ ಆಗ್ಲಿ, ಬಿಜೆಪಿ ಸರ್ಕಾರನೇ ಬರ್ಲಿ, ಸಿದ್ದರಾಮಯ್ಯನೇ ಇರ್ಲಿ, ಎನಿವನ್ ಯಾರೇ ಇರ್ಲಿ, ಬಟ್ ನಾವು ಜನಗಳು ಸೆಲ್ಫ್ ಮೋಟಿವೇಶನ್. ನನಗೆ ಅನಿಸ್ಬೇಕು, ಗಲೀಜ್ ಮಾಡಬಾರ್ದು, ನನ್ನೂರು, ನನ್ನ ಏರಿಯಾ, ನನ್ನ ರೋಡು, ಸಿಕ್ಕದ ಕಡೆ ಉಗಿಬಾರ್ದು, ಸಿಕ್ಕದ ಕಡೆ ಉಚೆಯಬಾರ್ದು, ಸಿಕ್ಕದ ಕಡೆ ಕಸ ಎಸಿಬಾರ್ದು. ಇದು ಗೌರ್ಮೆಂಟ್ ಬಸ್ಸು ಅಂದ್ರೆ ಗೌರ್ಮೆಂಟ್ ಪ್ರಾಪರ್ಟಿ, ಇದು ನಮ್ ಪ್ರಾಪರ್ಟಿ, ಇದು ಗೌರ್ಮೆಂಟ್ದಲ್ಲ, ನಮ್ ಟ್ಯಾಕ್ಸ್ ಅಲ್ಲಿ ಬಂದಿರೋದು ಅಂತ ನಾವು ಅದನ್ನ ನೀಟಾಗಿ ನೋಡ್ಕೋಬೇಕು. ನಮ್ಮೂರ್ ಸ್ಕೂಲು, ನಮ್ಮೂರ್ ಲೈಬ್ರರಿ, ನಮ್ಮೂರ್ ಹಾಸ್ಪಿಟ್ಲು ಅಂತ ನಾವ್ ಯಾವತ್ತು ಯೋಚನೆ ಮಾಡಲ್ವಾ, ಅವತ್ತಿನವರೆಗೆ ಮೋದಿ ಅಂತ 10 ಜನ ಇನ್ನೂ ರಾಜಕಾರಣಿಗಳು ಬಂದ್ರು ಯಾವ್ದು ದೇಶನ ರೋಡ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೋದು. ನಮ್ಮ ಮೆಂಟಾಲಿಟಿಗಳು ಡೆವಲಪ್ ಆಗ್ಲಿಲ್ಲ ಅಂತ ಅಲ್ಲಿವರೆಗೂ ನಾವೇನೇ ಮಾಡಿದ್ರು ಪ್ರಯೋಜನ ಇಲ್ಲ. ಎಷ್ಟು ನಿಮಿಷ ಆಗೈತೆ? 32 ನಿಮಿಷ ಆಗಿದೆ. 32 ನಿಮಿಷ ಮತ್ತೆ ಕಟ್ ಮಾಡು ಸಾಕು ಇವತ್ತು. ಬೇಡ ಬಿಡಪ್ಪ, ನನ್ಗೆ ಮಾತಾಡಕೈತೆ ಇಲ್ಲ.